ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿಕೆಟ್ ಫಾರ್ಮ್ ಕುಕ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿಯ ತರಕಾರಿ ಮತ್ತು ಯಾವ ರೀತಿ ಕೃಷಿ ಮಾಡ್ತೀವಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನಮಗೆ ಬೇಕಾದ ತರಕಾರಿಗಳನ್ನು ನಾವು ಆಲ್ಮೋಸ್ಟ್ ಎಲ್ಲ ತರಕಾರಿ ನಾವೇ ಬೆಳಿತೀವಿ ಮನೆಯಲ್ಲಿ. ಆಮೇಲೆ ಈ ವಿಡಿಯೋದಲ್ಲಿ ನಾನು ಕೊಡುವ ಮಾಹಿತಿ ನಮ್ಮ ಅನುಭವ ಯಾವ ರೀತಿ ಇದೆ ಅದರ ಮೇಲೆ ನಾನು ಕೊಡುವಂಥದ್ದು ಮಾಹಿತಿ. ಬೇರೆಯವರು ತರಕಾರಿ ಬೆಳೆಯೋ ವಿಧಾನ ಬೇರೆ ರೀತಿ ಇರಬಹುದು, ಬಟ್ ನಾನು ಯಾವ ರೀತಿ ಬೆಳೆಯುತ್ತೇನೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಇಲ್ಲಿ ಬೆಂಡೆಕಾಯಿ ಮಾಡಿದ್ದೀನಿ. ಈಗ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು ಬೆಂಡೆಕಾಯಿ ಗಿಡಗಳು. ಸೊ ಬೆಂಡೆಕಾಯಿ ಆಗಿದೆ ಇದರಲ್ಲಿ. ನಾನು ಬೆಂಡೆಕಾಯಿ ಗಿಡಗಳನ್ನು ಜಾಸ್ತಿ ಮಾಡಿಲ್ಲ, ಒಂದು 5-6 ಇದೆ ಅಷ್ಟೇ. ಅದಕ್ಕೋಸ್ಕರ ನನಗೆ ಇದು ಮಾರಾಟ ಮಾಡುವ ಉದ್ದೇಶನ ಮಾಡಿದಲ್ಲ, ಮನೆ ಖರ್ಚಿಗೆ ಅಂತ ಮಾತ್ರ ಮಾಡಿರೋದು. ಈಗ ನಾನು ಇದಕ್ಕೆ ಗೊಬ್ಬರವಾಗಿ ಏನು ಹಾಕಿದ್ದೀನಿ ಅಂದರೆ, ನಾನು ಫಸ್ಟ್ ಇದು ಸುಡುಮಣ್ಣು ಹಾಕಿದ್ದೆ, ಆಮೇಲೆ ಇದು ಭತ್ತದ ಹುಟ್ಟು, ಸುಟ್ಟ ಭತ್ತದ ಹುಟ್ಟು ಹಾಕಿದೆ, ಆಮೇಲೆ ಹಾಗೆಯೇ ಸ್ಲರಿ ಸಗಣಿ ಹಾಕಿದ್ದೆ, ಆಮೇಲೆ ಹಾಗೆಯೇ ಸಗಣಿ ನೀರು ಹಾಕಿದ್ದೆ. ಬನ್ನಿ ಈಗ ಇದರಲ್ಲಿ ಕೆಲವು ತೆಗಿಲಿಕ್ಕೆ ಈಗ ರೆಡಿ ಇದೆ, ಬನ್ನಿ ಅದನ್ನು ತೆಗೆದು ತೋರಿಸ್ತೀನಿ. ಈಗ ಇಷ್ಟು ಬೆಂಡೆಕಾಯಿ ಸಿಕ್ಕಿದೆ ನನಗೆ. ಸೊ ಇದು ನನಗೆ ಒಂದು ಪದಾರ್ಥಕ್ಕೆ ಸಾಕು. ಇಲ್ಲಿ ನಾನು ಬಸಳೆ ಕೃಷಿ ಮಾಡಿದ್ದೀನಿ, ನೋಡ್ಬೋದು ನೀವು. ಈ ಬಸಳೆ ಕೃಷಿ ನಾನು ನಿನ್ನೆ ಅಷ್ಟೇ ನಾನು ತೆಗೆದು ಇದನ್ನು ಮಾರ್ಕೆಟಿಗೆ ಹಾಕಿದ್ದೆ. ಅದಕ್ಕೋಸ್ಕರ ಇಲ್ಲೆಲ್ಲ ಖಾಲಿಯಾಗಿದೆ ನೋಡಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀನಿ ನಾನು ನಿನ್ನೆನೆ. ನಾನು ಇದಕ್ಕೆ ಅದೇ ಸುಡುಮಣ್ಣು, ಭತ್ತದ ಹೊಟ್ಟು, ಆಮೇಲೆ ಸ್ಲರಿ, ಆಮೇಲೆ ಸಗಣಿ ಹಾಕಿನೇ ಈ ಕೃಷಿನೂ ಮಾಡಿರೋದು. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನಾವು ಹರಿಯ ಸೊಪ್ಪು ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಇದು ಈಗ 1 ವಾರ ಆಗಿದೆ ಅಷ್ಟೇ ಹಾಕಿ, ಅದಕ್ಕೋಸ್ಕರ ಸಣ್ಣದಿದೆ ಇವಾಗ. ಇದರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ ನಾನು, ಹರಿಯ ಸೊಪ್ಪಿನ ಬಗ್ಗೆ. ಅದು ನನ್ನ ಚಾನಲಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಆಮೇಲೆ ಇದಕ್ಕೂ ನಾನು ಸ್ಲರಿ, ಆಮೇಲೆ ಭತ್ತದ ಹುಟ್ಟು, ಆಮೇಲೆ ಸುಡುಮಣ್ಣು ಹಾಕಿ ಮಾಡಿರೋದು ನೋಡ್ಬೋದು ನೀವು. ಇದು ನಾವು ಮಾರಾಟ ಮಾಡೋ ಉದ್ದೇಶನ ಮಾಡಿರೋದು. ಸ್ವಲ್ಪ ಮನೆ ಖರ್ಚಿಗೆ ಯೂಸ್ ಮಾಡ್ತೀವಿ, ಹಾಗೆ ಸ್ವಲ್ಪ ಮಾರಾಟಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಇದನ್ನು.
ಹಾಗೇನೆ ನಾವಿಲ್ಲಿ ತೊಂಡೆಕಾಯಿ ಕೃಷಿ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು, ಇದು ನಾವು ಚಪ್ಪರ ಹಾಕಿ ಮಾಡಿರೋದು ತೊಂಡೆಕಾಯಿ ಕೃಷಿ. ಆಮೇಲೆ ಇದಕ್ಕೂ ನಾವು ಸೇಮ್ ಗೊಬ್ಬರನೇ ಹಾಕೋದು, ಎಲ್ಲದಕ್ಕೂ ಸೇಮೇ ಹಾಕ್ತೀವಿ. ಆಮೇಲೆ ಎಕ್ಸ್ಟ್ರಾ ಏನಂದರೆ ಇದಕ್ಕೆ ನಾವು ಅಡಿಕೆ ಸಿಪ್ಪೆ ಹಾಕಿದ್ದೇವೆ. ಇದೇನಂದರೆ ಸ್ವಲ್ಪ ನೀರು ಬಿಟ್ಟ ಮೇಲೆ ನೀರು ಉಳಿತದೆ, ಸ್ವಲ್ಪ ನೀರು ಇಟ್ಕೊಳ್ಳಿಕ್ಕೆ ಅಡಿಕೆದು ಸಿಪ್ಪೆ ಹಾಕಿದ್ದೀವಿ. ಆಮೇಲೆ ಇದು ತೊಂಡೆಕಾಯಿ ಹೇಳಿದಾಗೆ ಯಾವಾಗಲೂ ಒಂದೇ ರೀತಿ ಬರುವುದಿಲ್ಲ, ಕೆಲವೊಮ್ಮೆ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಕಮ್ಮಿ ಇರುತ್ತೆ. ಜಾಸ್ತಿ ಇದ್ದ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ಮಾರಾಟ ಮಾಡ್ತೀವಿ ಅಷ್ಟೇ. ಆಮೇಲೆ ಸ್ವಲ್ಪ ಕಮ್ಮಿ ಇದ್ದರೆ ಮನೆ ಖರ್ಚಿಗೆ ಸಾಕಾಗುತ್ತೆ ಇದು. ಆಮೇಲೆ ನಿಮ್ಗೆ ಯಾರಿಗಾದರೂ ನಾನು ಹೇಳಿದ ಇವತ್ತು ಕೃಷಿಗಳ ಬಗ್ಗೆ ಏನೋ ಜಾಸ್ತಿ ನಿಮಗೆ ತರಕಾರಿಗಳ ಬಗ್ಗೆ ಮಾಹಿತಿ ಇದ್ದಲ್ಲಿ ಸ್ವಲ್ಪ ನಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೋಬೋದು. ನೀವು ಕಮೆಂಟ್ ಹಾಕ್ಬೋದು. ಸೊ ನಮಗೊಂದು ಸ್ವಲ್ಪ ಜಾಸ್ತಿ ನಾಲೆಜ್ ಬರುತ್ತೆ. ಸೊ ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೇನೋ ಜಾಸ್ತಿ ಗೊತ್ತಿದ್ರೆ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು. ಈಗ ತೊಂಡೆಕಾಯಿ ಎಲ್ಲ ತೆಗೆದಿದ್ದೀನಿ ನಾನು. ನೋಡಿ, ಈಗ ನನಗೆ ಇಷ್ಟು ಸಿಕ್ಕಿದೆ. ಆಮೇಲೆ ಹಾಗೇನೆ ನಮ್ಮ ಮನೆಯಲ್ಲಿ ಸೋರೆಕಾಯಿ ಮಾಡಿರೋದಿದೆ. ಈಗ ಸೋರೆಕಾಯಿ ಅಂದರೆ ನಾವು ಬೀಜಕ್ಕಿಟ್ಟಿರೋದೊಂದು 2 ಮಾತ್ರ ಬಲ್ತಿರೋದಿರೋದು. ಈಗ ಆಲ್ರೆಡಿ ಎಲ್ಲ ತೆಗ್ದಿದ್ದೀವಿ ನಾವು. ಇಲ್ಲಿ ನೋಡ್ಬೋದು ಬಲ್ತಿರೋದು, ಇದು ಸೋರೆಕಾಯಿ. ಇದಕ್ಕೆ ಬೀಜಕ್ಕೆ ಇಟ್ಟಿರೋದು ಇಲ್ಲೊಂದು ಇಟ್ಟಿದ್ದೀವಿ. ಆಮೇಲೆ ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ. ಆಮೇಲೆ ನಮ್ಮ ಮನೆಯಲ್ಲಿ ಇದು ಸಿಹಿ ಕುಂಬಳಕಾಯಿ ಇದೆ. ನಮ್ಮ ಮನೆಯಲ್ಲಿ 2 ಬಗೆಯ ಸಿಹಿ ಕುಂಬಳಕಾಯಿ ಇದೆ. ಫಸ್ಟ್ ಬಗೆ ನಾನೀಗ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿದೆ ನೋಡಿ, ಕಾಣಿಸ್ತಿದ್ಯಾ ನೋಡಿ, ಇದು ಬೀಜ ಇಟ್ಟಿರೋದು. ಇದು ಒಂದಿದೆ, ಇನ್ನೊಂದಿದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಒಂದು ಇಟ್ಟಿದೆ. ಇದು ಮಂಗಗಳು ಎಲ್ಲ ಬಂದು ತಿಂತವಲ್ಲ, ಅದಕ್ಕೆ ಕ್ಲೋಸ್ ಮಾಡಿ ಇಟ್ಟಿರೋದು. 2 ಇದೆ. ಇನ್ನೊಂದು ಬಗೆ ಅಲ್ಲ, ಇದು ಸೇಮ್ ಬಗೆನೇ. ಇನ್ನೊಂದು ಬಗೆ ಇನ್ನೊಂದು ಕಡೆ ತೋರಿಸ್ತೇನೆ ಆಮೇಲೆ. ಈ ಟೈಪಲ್ಲಿ 2 ಇದೆ ನಮ್ಮ ಮನೆಯಲ್ಲಿ. ಹಾಗೆ ನಮ್ಮಲ್ಲಿ ನಾನು ಲಾಸ್ಟ್ ಇಯರ್ ಒಂದು 7 ತಿಂಗಳ ಮುಂಚೆ ಮರಗೆಣಸಿದ್ದು 2 ಬುಡ ನೆಟ್ಟಿದ್ದೆ. 2 ಕಡ್ಡಿಯನ್ನು ಹೀಗೆ ನೆಟ್ಬಿಟ್ಟದಷ್ಟೇ. ಆಮೇಲೆ ಯಾವುದೇ ರೀತಿಯ ಪೋಷಣೆ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ. ನಾನು ಯಾವುದೇ ರೀತಿಯ ಗೊಬ್ಬರ ಕೂಡ ಹಾಕಿಲ್ಲ, ಸುಮ್ಮನೆ ನೆಟ್ಟು ಹಾಗೆ ಬಿಟ್ಟಿರೋದು. ಒಂದು 7 ತಿಂಗಳಾಯಿತು. ಈಗ ಸ್ವಲ್ಪ ದೊಡ್ಡದಾಗಿದೆ ಅಲ್ಲ. ಸೊ ನೋಡುವ ಯಾವ ರೀತಿ ಬಂದಿದೆ ಅಂತ. ಅದೀಗ ನೋಡಬೇಕಷ್ಟೇ. ಬನ್ನಿ ನೋಡುವಾಗ ಯಾವ ರೀತಿ ಇದೆ ಅಂತ. ನೋಡಿ, ಇದೇ 2 ಬುಡ, ಒಂದಿದು ಒಂದ್ಸಲ ಈಗ ನೋಡುವ ಯಾವ ರೀತಿ ಇದೆ ಅಂತ. ಇದರಲ್ಲಿ ಏನಿಲ್ಲ, ಇಷ್ಟೇ. ಇಷ್ಟಿದೆ ನೋಡಿ. ಇಲ್ಲಿ ಒಂದು ಪೀಸ್ ಒಂದು ಕಟ್ಟಾಗಿದೆ. ನೋಡಿ, ಇಲ್ಲಿದೆ. ನೋಡಿ, ಇಲ್ಲಿದೆ. ಹುಡುಕಿ ಸಾಕೈತಿ ಇದು. ಕೈಗೆ ಸಾನ ಬೋಲ್. ಇದೊಂದು ಸ್ವಲ್ಪ ಸಿಕ್ಕಿದೆ, ಸ್ವಲ್ಪ 3 ಇದೆ.
ಒಂದು ಮೀಡಿಯಮ್ ಗಾತ್ರದ್ದು, ಇನ್ನೊಂದರಲ್ಲಿ ಇಷ್ಟಿದೆ. ಇವಾಗ ಏನು ಕಟ್ ಮಾಡಿದ್ದೀವಲ್ಲ, ಸೊ ಅಲ್ಲಿಗೆ ಮತ್ತೆ ನೆಟ್ಬಿಡ್ತೀವಿ. ಸುಮ್ಮನೆ ಮಣ್ಣು ಅದಕ್ಕೆ ಬೇಕಾಗ್ತೀನಿ ಈಗ ತೆಗೆದಿರೋದೆಲ್ಲ. ಅಲ್ಲಿಗೆ ಒಂದೆರಡು ಈ ರೀತಿ ನೆಟ್ಟರೆ ಸಾಕು. ಇನ್ನೊಂದು 6-7 ತಿಂಗಳಿಗೆ ಮತ್ತೆ ತೆಗಿಲಿಕ್ಕೆ ಬರ್ತದೆ ಮರಗೆಣಸು. ಹಾಗೆ ನಮ್ಮ ಮನೆಯಲ್ಲಿ ಬದನೆ ಗಿಡ ಕೂಡ ಇದೆ. ನೋಡಿ ಇಲ್ಲಿದೆ ನೋಡಿ, ಒಂದು ಗಿಡ ಮಾಡಿದ್ದೀವಿ ಇವಾಗ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಬದನೆ ಇದೆ, ಕಾಣಿಸ್ತಿರ್ಬೋದು. ಇಲ್ಲಿ ಒಂದಿದೆ, ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಒಂದಿದೆ, ಇಲ್ಲಿ ಒಂದು ಸಣ್ಣದೊಂದಿದೆ, ಆಮೇಲೆ ಇಲ್ಲಿ ಒಂದಾಗಿದೆ ಬದನೆ. ಆಮೇಲೆ ಒಂದು ನಾವು ಇದು ಬೀಜಕ್ಕೆ ಬಿಟ್ಟಿದ್ದೀವಿ, ನೆಕ್ಸ್ಟ್ ಇಯರ್ಗೆ ಬೇಕಲ್ಲ ಅಂತ. ಇದು ಬಲ್ತಿದೆ, ಹಣ್ಣಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೆಕ್ಸ್ಟ್ ಇದರಲ್ಲೇ ನಾವು ಇದು ಬೀಜ ತೆಗಿತೀವಿ ಇದರಲ್ಲಿ ನಾವು. ಆಮೇಲೆ ಇದು ನಾವು ಏನಿಲ್ಲ, ಸುಮ್ಮನೆ ಹೀಗೆ ಒಂದು ನೆಟ್ಟು ಇದಕ್ಕೆ ಅದೇ ಗೊಬ್ಬರ ಏನು ಸಪ್ರೇಟ್ ಏನಿಲ್ಲ, ಸೇಮ್ ಅದೇನೆ ಭತ್ತದ ಹೊಟ್ಟು ಆಮೇಲೆ ಸೆಗಣಿ ಸ್ಲರಿ ಹಾಕಿನೇ ಬೆಳೆಸಿರೋದು ಇದು ಕೂಡ. ಆಮೇಲೆ ನೆಕ್ಸ್ಟು ನಮ್ಮ ಮನೆಯಲ್ಲಿ ಒಂದು 2 ಟೊಮೆಟೊ ಗಿಡ ಬೆಳೆಸಿದ್ದೀವಿ. ಈಗ ಅದರಲ್ಲಿ ಆಗಿದೆ, ಬಟ್ ಇದು ಹಣ್ಣಾಗಿಲ್ಲ. ಈಗ ಜಸ್ಟ್ ಕಾಯಿ ಇದೆ ಈಗ ಟೊಮೆಟೊ. ನಮ್ಮ ಮನೆ ಖರ್ಚಿಗೆ ಅಷ್ಟೇ ಬೆಳೆಸಿರೋ, ಜಾಸ್ತಿ ಏನು ಬೆಳೆಸಿಲ್ಲ, ಮಾರಾಟ ಮಾಡೋ ಉದ್ದೇಶ ಏನಿಲ್ಲ. ಸುಮ್ಮನೆ ಹಾಗೆ ಹವ್ಯಾಸದಿಂದ ಬೆಳೆಸಿರೋದಷ್ಟೇ. ಅದು ನಾವೊಂದು ಪ್ಲಾಸ್ಟಿಕ್ ಗೋಣಿಯಲ್ಲಿ ಸ್ವಲ್ಪ ಸುಡು ಮಣ್ಣೆಲ್ಲ ಹಾಕಿ ಗೊಬ್ಬರ ಹಾಕಿ ಸ್ವಲ್ಪ ಮಾಡಿರೋದು. ಬನ್ನಿ ತೋರಿಸ್ತೀನಿ ನಾನು. ಇದು ಸುಮ್ಮನೆ ಹೀಗೆ ಬಿಟ್ಟಿದ್ವಿ, ಏನು ಕಟ್ಟಿಲ್ಲ ಇದಕ್ಕೆ ನಾವು. ನೋಡಿ ಟೊಮೆಟೊ ಇದೆ ಇದರಲ್ಲೆಲ್ಲ, ನೋಡಿ ಇಲ್ಲಿದೆ, ಈ ಕಡೆ ಇದೆ, ಎಲ್ಲ ಇದೆ, ಎಲ್ಲ ಕಾಯಿ, ಯಾವುದು ಹಣ್ಣಾಗಿಲ್ಲ ಇನ್ನು. ಇದು ನೋಡಿ ನಮ್ಮ ಟೊಮೆಟೊ 2ನೇ ಗಿಡ. ಇದು ನೋಡಿ ಎಲ್ಲ ಕಾಯಿಗಳೇ, ಸಣ್ಣ ಸಣ್ಣ ಕಾಯಿ ಇದೆ ನೋಡಿ, ಎಲ್ಲ ಯಾವುದು ಹಣ್ಣಾಗಿಲ್ಲ ಇದರಲ್ಲೂ. ಇಲ್ಲಿ ನೋಡಿ ನೋಡಿ ತುಂಬ ಸಣ್ಣ ಕಾಯಿಗಳೆಲ್ಲ ಇದೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ತುಂಬ ಸಣ್ಣದಿದೆ, ಇನ್ನು ಆಗ್ತಾ ಇದೆ ಅಷ್ಟೆ. ನೆಕ್ಸ್ಟು ನಮ್ಮ ಮನೆಯಲ್ಲಿ ನಾವು 2 ಪ್ಲಾಸ್ಟಿಕ್ ಗೋಣಿಗಳಲ್ಲಿ ಇದು ಅಲಸಂಡೆ ಬೆಳೆಸಿದ್ದೇವೆ. ಸೊ ಈಗ ಸಣ್ಣದಿದೆ, ಅದು ಜಾಸ್ತಿ ದೊಡ್ಡದೇನಾಗಿಲ್ಲ. ಬನ್ನಿ ತೋರಿಸ್ತೀನಿ ನಾನು. ಇಲ್ಲೆರಡು ಇದರಲ್ಲಿ ಮಾಡಿದ್ದೀವಿ ನೋಡಿ. ಇದರಲ್ಲಿ ಯಾವುದು ಆಗಿಲ್ಲ, ಜಸ್ಟ್ ಈಗ ಸಣ್ಣದಿದೆ, ಜಸ್ಟ್ ಆಗಿದೆ ಅಷ್ಟೇ. ಹೌದು, ಆಗಿದೆ ಅಷ್ಟು ಇದು. ಆಮೇಲೆ ನೋಡಿ ಇಲ್ಲಿ 1-2 ಮಾತ್ರ ಫಸ್ಟ್ ಆಗಿರೋದು, ಇದು ದೊಡ್ಡದಿದೆ ಫಸ್ಟ್ ಆಗಿದ್ದು. ಆಮೇಲೆ ಯಾವುದು ಆಗಿಲ್ಲ, ಇನ್ನು ಆಗಬೇಕಷ್ಟೆ. ಇಲ್ಲಿ ಯಾವುದೋ ಒಂದು ಕಾಯಿ, ಇಲ್ಲಿ ನೋಡಿ ಸಣ್ಣದಿದು ಕಾಯಿ, ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಆಗಲಿಕ್ಕೆ, ಇನ್ನೂ ಆಗಿಲ್ಲ. ಇದು ಮತ್ತು 2ರಲ್ಲೂ ನಾನು ಬೆಳೆಸಿರೋದು. ಹಾಗೆಯೇ ನಮ್ಮ ಮನೆಯಲ್ಲಿ ಅಬ್ಬಲಿಗೆ ಗಿಡ ಇದೆ. ಅಬ್ಬಲಿಗೆ ಅಂದರೆ ದಕ್ಷಿಣ ಕನ್ನಡದಲ್ಲಿ ಅಬ್ಬಲಿಗೆ ಅಂತ ಹೇಳ್ತಾರೆ, ಬೆಂಗಳೂರು ಆ ಕಡೆ ಎಲ್ಲ ಕನಕಾಂಬರ ಹೂವು ಅಂತ ಹೇಳ್ತಾರೆ. ನಮ್ಮನೇಲಿ ಸುಮಾರು ಗಿಡ ಇದೆ. ಅದು ನಾನು ನಿನ್ನೆ ತಾನೇ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಎಲ್ಲ ಗಿಡ ಇದೆ, ಎಲ್ಲ ಕನಕಾಂಬರ ಹೂವಿದ್ದೇನೆ ಇರೋದು. ಈಗ ಸ್ವಲ್ಪ ಹೂ ಕಮ್ಮಿ ಇದೆ, ಯಾಕಂದರೆ ನಾನು ನಿನ್ನೆ ತಾನೇ ತೆಗೆದಿದ್ದೀನಿ ಹೂ. ಯಾಕಂದರೆ ಇವತ್ತು ಮಾರ್ಕೆಟಿಂಗ್ ಹಾಕ್ಬೇಕು ನನಗೆ ಹೂ. ನಾನಂದರೆ ರೆಗ್ಯುಲರಾಗಿ ಮಾರ್ಕೆಟಿಗೆ ಹಾಕೋದಿಲ್ಲ, ಇವತ್ತೇನು ಪೇಟೆಗೆ ಆ ಕಡೆ ಹೋಗ್ಲಿಕ್ಕಿತ್ತು, ಅದಕ್ಕೋಸ್ಕರ ತೆಗೆದಿದ್ದೀನಿ. ಆಮೇಲೆ ನಿನ್ನೆ ಈವ್ನಿಂಗ್ ತೆಗೆದು ಆಮೇಲೆ ಅದನ್ನು ಹೂವನ್ನು ಕಟ್ಟಿ ಮಾಲೆ ಮಾಡಿ ಆಮೇಲೆ ನಾವು ಮಾರ್ಕೆಟಿಗೆ ಹಾಕ್ತೀವಿ. ಇಲ್ಲಾಂದರೆ
ಮಾಲೆ ಮಾಡೋದು ಕೊಟ್ಟರೆ ಅವ್ರ ರೇಟೇನು ಕೊಡೋದಿಲ್ಲ ನಮಗೆ. ಮಾಲೆ ಕಟ್ಟಿದ್ರೆ ಜಾಸ್ತಿ ಏನು ರೇಟ್ ಕೊಡೋಲ್ಲ, ಸ್ವಲ್ಪನೇ ಕೊಡೋದು ಅವರು. ಆಮೇಲೆ ಹಾಗೆ ಬಿಡ್ಲಿಕ್ಕೂ ಆಗೋದು, ಯಾಕಂದರೆ ಹಾಗೆ ಬಿಟ್ಟರು ಅದು ವೇಸ್ಟು. 2 ದಿನ ಇರ್ತದೆ ಹೂವು, ಆಮೇಲೆ ಬಿದ್ದು ಹೋಗ್ತದೆ ಹೇಗೋ. ಸೊ ಹಾಗೆ ಹೋಗ್ಲಿಕ್ಕಿದ್ರೆ ಏನಾದ್ರು ಫ್ರೀ ಇದ್ದರೆ ಕಟ್ಟಿ ಕೊಡ್ತೇವೆ ಅಷ್ಟೇ. ಆಮೇಲೆ ಮೇಂಟೆನೆನ್ಸ್ ನೋಡೋದಾದರೆ ಕನಕಾಂಬರ ಹೂಗಳಿಗೆ ಏನು ಮೇಂಟೆನೆನ್ಸ್ ಇಲ್ಲ, ಅಂದರೆ ಗೊಬ್ಬರ ಏನು ಹಾಕ್ಬೇಕಂತ ಏನಿಲ್ಲ. ಸ್ವಲ್ಪ ನೀರು ಸಿಕ್ಕಿದ್ರೆ ಸಾಕು ಅಷ್ಟೇ. ಅದಕ್ಕೆ ನಾವೊಂದು ವಾರಕ್ಕೊಂದ್ಸಲ ನೀರು ಹಾಕ್ತೀವಿ ಅಷ್ಟೇ. ಆಮೇಲೆ ಬೇಸಿಗೆ ಕಾಲದಲ್ಲಿ ಅದು ಬಿಟ್ಟರೆ ಏನು ಬೇರೆ ಏನು ಹಾಕೋಕ್ಕೆ ಹೋಗಿಲ್ಲ ಅಷ್ಟೇ. ಅದು ಮೇಂಟೆನೆನ್ಸ್ ಏನು ಜಾಸ್ತಿ ಬರೋದಿಲ್ಲ ಅಬ್ಬಲಿಗೆ ಗಿಡಗಳಿಗೆ. ನೋಡಿ ಇಲ್ಲಿದೆ ಅಬ್ಬಲಿಗೆ ಗಿಡ, ಕನಕಾಂಬರ ಹೂ ಇಲ್ಲಿ ಕೂಡ ಇದೆ, ಹಾಗೆಯೇ ಈ ಕಡೆ ಇದೆ ನೋಡಿ, ಇಲ್ಲೆಲ್ಲ ಇದೆ ನೋಡ್ಬೋದು. ಇಲ್ಲಿ ಆಮೇಲೆ ಇಲ್ಲಿ ಮೇಲೆ ಆಗ ತೋರಿಸಿದ್ನಲ್ಲ ಇದೆ ಮೇಲೆ ಇಲ್ಲಿ ಫುಲ್ಲು. ನೋಡಿ ಅಬ್ಬಲಿಗೆ ಹೂ ಕಟ್ಟಿದ್ದೇವೆ, ಕನಕಾಂಬರ ನೋಡಿ ಇಷ್ಟಾಗಿದೆ. ಇದೀಗ ನೆಕ್ಸ್ಟ್ ನಾವು ಮಾರ್ಕೆಟಿಗೆ ಕೊಡ್ತೀವಿ ಇದನ್ನು. ಇವತ್ತು ಹೋಗ್ಲಿಕ್ಕಿತ್ತು, ಹಾಗೆ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೇನೆ ನಮ್ಮ ಮನೆಯಲ್ಲಿ ಮಲ್ಲಿಗೆ ಗಿಡ ಇದೆ, ಒಂದು 5 ರಿಂದ 6 ಗಿಡ ಇದೆ. ಅದರಲ್ಲಿ ಈಗ ಮಲ್ಲಿಗೆ ಆಗ್ತಾ ಇರೋದು ಒಂದರಲ್ಲಿ ಮಾತ್ರ, ಉಳಿದಿರೋ ಸಣ್ಣದು ಜಸ್ಟ್ ಸ್ವಲ್ಪ ದಿನ ಆಗಿದೆ ಅಷ್ಟೇ, ಜಾಸ್ತಿ ಏನು ದೊಡ್ಡದಿಲ್ಲ ಇಲ್ಲ ಅದು. ಆಮೇಲೆ ನೋಡಿ ನೆನ್ನೆ ನಾನು ತೆಗೆದಿದ್ದು ಕಟ್ಟಿರೋದು, ಸೊ ಅಮ್ಮ ಕಟ್ಟಿರೋದು ಇದು. ಒಳ್ಳೆ ಪರಿಮಳ ಇದೆ ಆಯಿತಾ ಮಲ್ಲಿಗೆ. ಆಮೇಲೆ ಇದು ಮಲ್ಲಿಗೆಯಲ್ಲಿ ಸುಮಾರು ವಿಧ ಇದೆಯಲ್ಲ, ಇದು ನಮ್ಮ ಹತ್ರ ಇರೋದು ಮಂಗಳೂರು ಮಲ್ಲಿಗೆ ಅಂತ. ಸೊ ನಾನದು ಗ್ರೋ ಬ್ಯಾಗ್ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲಿ ಹಾಕಿ ನೆಟ್ಟಿರೋದು. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಒಂದ್ಸಲ, ಬನ್ನಿ. ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ಮಲ್ಲಿಗೆ ಗಿಡಗಳೇ. ಇದು ಗ್ರೋ ಬ್ಯಾಗ್ ನಾನು ಆನ್ಲೈನಿಂದ ತರಿಸಿರೋದು. ನಾನು ಈ ಮಲ್ಲಿಗೆ ಗಿಡ ಯಾವ ರೀತಿ ನೆಟ್ಟಿದ್ದು ಅಂದರೆ, ಗ್ರೋ ಬ್ಯಾಗ್ ಇತ್ತಲ್ಲ, ಸೊ ಗ್ರೋ ಬ್ಯಾಗಲ್ಲಿ ನಾನು ಮಣ್ಣು, ಆಮೇಲೆ ಸುಡು ಮಣ್ಣು, ಆಮೇಲೆ ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕಿ ಫಸ್ಟ್ ನೆಟ್ಟಿರೋದು ಇದು. ಅದಾದಮೇಲೆ ಅದಕ್ಕೆ ನಾನು ಮಿಕ್ಸ್ ಮಾಡಿ ನೆಡಬೇಕು ಎಲ್ಲ, ಮಣ್ಣು ಸುಡು ಮಣ್ಣೆಲ್ಲ. ಅದಾದಮೇಲೆ ಅದಕ್ಕೆ ನಾನು ಇದು ಅಡಿಕೆದು ಸಿಪ್ಪೆ ಹಾಕಿದ್ದೀನಿ ನಾನು ಬುಡಕ್ಕೆ, ಯಾಕೆಂದರೆ ಸ್ವಲ್ಪ ಮಾಯ್ಶ್ಚರ್ ಇರಲಿಕ್ಕೆ, ಸ್ವಲ್ಪ ನೀರಿನಂಶ ಉಳಿಲಿಕ್ಕೆ ನಾನು ಅಡಿಕೆ ಸಿಪ್ಪೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಹಾಗೆಯೇ ಜೀವಾಮೃತ ಹಾಕ್ತಾಯಿದ್ದೀನಿ. ಜೀವಾಮೃತ ಅಂದರೆ ನೆಲಕಡಲೆ ಹಿಂಡಿ, ಸೆಗಣಿ, ಆಮೇಲೆ ದನದ್ದು ಗಂಜಲ. ಸೊ ಇದು 3 ಹಾಕಿ ಒಂದು 10 ದಿನ ಮಿಕ್ಸ್ ಮಾಡಿ 10 ದಿನ ಇಡಬೇಕು. ಅದು ಸ್ವಲ್ಪ ಡಿಕಂಪೋಸ್ ಆಗಬೇಕು. ಸ್ವಲ್ಪ ಡಿಕಂಪೋಸ್ ಆದಮೇಲೆ ಅದನ್ನು ಹಾಕಿದರೆ ಅದು ಒಳ್ಳೆ ಗೊಬ್ಬರ ಆಗುತ್ತೆ ನಮ್ಮ ಮಲ್ಲಿಗೆ ಗಿಡಗಳಿಗೆ. ಆಮೇಲೆ ಒಳ್ಳೆ ಮಲ್ಲಿಗೆ ಫಸಲು ಕೂಡ ನಿಮಗೆ ಸಿಗುತ್ತೆ. ನೋಡ್ಬೋದು, ಈಗ ನೆನ್ನೆ ತೆಗೆದಿದ್ದೀನಿ ನಾನು. ಇಲ್ಲಿ ನೋಡಿ, ಇದು ನಿಮಗೆ ಇಲ್ಲಿ ಮೊಗ್ಗು ಕಾಣಿಸ್ತಾ ಇರ್ಬೋದು ಇಲ್ಲಿ, ಆಮೇಲೆ ಇಲ್ಲೆಲ್ಲ ನೋಡಿ ಮೊಗ್ಗಿದೆ. ಅಂದರೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಮೊಗ್ಗು. ಸೊ ಇದು ಉಳಿದಿದ್ದು ಈ ಕಡೆ ಎಲ್ಲ ಸಣ್ಣದಿರೋದು, ಇದರಲ್ಲಿ ಮೊಗ್ಗು ಆಗಿದೆ ಸಣ್ಣ, ಒಂದೊಂದು 2 ಇದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ತೆಗೀರಿ, ಇಲ್ಲಿದೆ ನೋಡಿ ಮೊಗ್ಗು. ಸೊ ಅಷ್ಟೇ. ಬಟ್ ಇದು ಮೇಯ್ನು ಇದರಲ್ಲಿ. ಈಗ ನಾನು ತೆಗಿತಾ ಇರೋದು ಇದು ಒಂದೇ ದೊಡ್ಡದಿರೋದು. ಇವಾಗ ಉಳಿದಿದ್ದೆಲ್ಲ ಸಣ್ಣದೆ ನೋಡಿ, ಇಷ್ಟು ಸಿಕ್ಕಿದೆ ಇದರಲ್ಲಿ ಇವಾಗ. ಇಷ್ಟು ಇದು ಸ್ವಲ್ಪ ಅಲ್ಲ, ಇದು ದೇವರಿಗೆ ಇಡೋದು ಅಷ್ಟೇ. ಸ್ವಲ್ಪ ಜಾಸ್ತಿ ಆದರೆ ಆಮೇಲೆ ನೋಡಬೇಕು. ನಾಲ್ಕು ಹಾಗೆಯೇ ನಾವು ಸಂಪೂರ್ಣ ಹುಲ್ಲು ಅಂತ ಬೆಳೆಸಿದ್ದೇವೆ, ನಮ್ಮ ಆಕಳಿಗೆ ಹಾಕೋದು. ಸೊ ಇಲ್ಲೆಲ್ಲ ಅದು ಹುಲ್ಲು ನಾವು ಬೆಳೆಸಿದ್ದೀವಿ, ನೋಡ್ಬೋದು ಇಲ್ಲಿ ನೀವು. ಸೊ ಇದರ ಬಗ್ಗೆ ನಾನೊಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ, ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡ್ಬೋದು.
ನಾನಿವಾಗ ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೆ. ಈ ಸಲ ಸ್ವಲ್ಪ ಫಸಲು ಕಮ್ಮಿ ಇದೆ ನಮ್ಮ ತೋಟದಲ್ಲಿ. ಸ್ವಲ್ಪ ರೋಗ ಬಂದು ಆಲ್ಮೋಸ್ಟ್ ಎಲ್ರಿಗೂ ಸ್ವಲ್ಪ ಫಸಲು ಕಮ್ಮಿ ಇದೆ ಈ ಸಲ. ಆಮೇಲೆ ನಾನೀಗ ಇರೋದು ಇದು ಸೈಗನ್ ಅಂತ ತಳಿ, ಅಡಿಕೆ ತಳಿ ಸೈಗನ್ ಅಂತ. ಸೊ ಆಮೇಲೆ ಇನ್ನೊಂದು ಲೋಕಲ್ ತಳಿನೂ ಇದೆ ನಮ್ಮ ಹತ್ರ. ಸೊ ಅದು ಬೇರೆ ಕಡೆ ಇದೆ, ಕೆಳಗಿನ ಸೈಡ್ ಇದೆ. ಇಲ್ಲಿರೋದು ಸೈಗನು. ಸ್ವಲ್ಪ ಅಡಿಕೆ ತೋಟವನ್ನು ನೋಡ್ಬೋದು ನೀವು. ಹಾಗೇನೆ ನಮ್ಮ ಹತ್ರ ಸ್ವಲ್ಪ ರಬ್ಬರ್ ಮರ ಇದೆ, ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದು. ಅದು ನೆಟ್ಟು ತುಂಬ ವರ್ಷ ಆಗಿತ್ತು. ಅದು ಇದು ಸೈಜ್ ತೋರ ಬಂದಿರಲಿಲ್ಲ, ಈಗ ಬಂದಿದೆ. ಹಾಗೆ ಇವಾಗ ಒಂದು ಲೀಸಿಗೆ ಕೊಟ್ಟಿದ್ದೀವಿ ಇದು ರಬ್ಬರ್ ತೋಟವನ್ನು. ಸೊ ಅವರೆಲ್ಲ ಮೇಂಟೆನೆನ್ಸ್ ಅಂದರೆ ಇದು ಕ್ಲೀನ್ ಮಾಡೋದು, ಆಮೇಲೆ ಇದು ರಬ್ಬರ್ ಮರದ ಹಾಲು ತೆಗೆಯೋದೆಲ್ಲ ಅವರೇ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಮಿಡ್ಲಲ್ಲಿ ಸ್ವಲ್ಪ ಇದು ಕ್ಲೀನಿಂಗ್ ಎಲ್ಲ ಆಗಿಲ್ಲ, ಇನ್ನು ಆಗಬೇಕಷ್ಟೇ. ಇಲ್ಲಿ ನೋಡಿ, ಇದು ರಬ್ಬರ್ ಮರದ ಹಾಲು ನೋಡಿ. ಸೊ ಈ ರೀತಿ ಕಲೆಕ್ಟ್ ಮಾಡ್ತಾರೆ ಅವರು. ಇದಕ್ಕೆ ಬಂದು ಕಲೆಕ್ಟ್ ಆಗುತ್ತೆ, ಇದರ ಟ್ಯಾಪಿಂಗ್ ಮಾಡ್ತಾರೆ ಇದನ್ನು. ಸೊ ಇಲ್ಲೊಂದಿದೆ, ಇನ್ನೊಂದು ಇಲ್ಲಿ ಮಾಡಿದ ತೋರಿಸ್ತೀನಿ. ಆಮೇಲೆ ಇದು ಇದರಲ್ಲಿಲ್ಲ ನೋಡಿ, ಯಾಕಂದರೆ ಇದು ಸಣ್ಣದಿದೆ, ಸೈಜ್ ಬಂದಿಲ್ಲ ಇದು ಮರ. ಅದಕ್ಕೋಸ್ಕರ ಇದು ಟ್ಯಾಪಿಂಗ್ ಮಾಡ್ತಿಲ್ಲ, ಬಿಡ್ತಾರೆ. ಎಲ್ಲ ಮರ ಟ್ಯಾಪಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದೊಂದು ಸೈಜ್ ಬರಬೇಕು. ಆ ಸೈಜ್ ಬಂದರೆ ಮಾತ್ರ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಇದು ನೋಡಿ, ಇದೆಲ್ಲ ಲೀಸ್ ಕೊಟ್ಟಿದ್ದೀವಿ ನಾವು ಮರ. ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಟ್ಯಾಪಿಂಗ್ ಮಾಡೋದು ಸುಲಭ ಇಲ್ಲ, ಇದು ಕಲಿಬೇಕಾಗತ್ತೆ. ಅದಕ್ಕೋಸ್ಕರ ತೊಂದರೆ ಬೇಡ ಅಂತ ಲೀಸಿಗೆ ಕೊಟ್ಟಿರೋದು ನೋಡಿ. ಇಲ್ಲಿ ಇನ್ನೊಂದು ಇದು ಸೈಜ್ ಬಂದಿಲ್ಲ, ಇದಕ್ಕೆ ಹಾಕಿಲ್ಲ ಏನು. ಮಿನಿಮಮ್ ಇಷ್ಟಾದರೂ ಬರಬೇಕು ಸೈಜು, ಬಂದರೆ ಮಾತ್ರ ಅವರು ಟ್ಯಾಪಿಂಗ್ ಮಾಡೋಕ್ಕಾಗೋದು. ಹಾಗೆ ಸ್ವಲ್ಪ ನಾವು ಇದು ಶುಂಠಿ ನೆಟ್ಟಿದ್ದೀವಿ ಮನೆಯಲ್ಲಿ. ಸೊ ಮನೆ ಖರ್ಚಿಗೆ ಏನು ಬೇಕು ಅಷ್ಟಕ್ಕೆ ಸ್ವಲ್ಪ ಮಾಡಿದ್ದೀವಿ. ನಾವು ಮನೆಗೆ ಈಗ ಬೇಕಾದಲ್ಲೆಲ್ಲ ನಾವು ಇದೆ ಹೊರಗಡೆಯಿಂದ ತರಿಸೋದಿಲ್ಲ. ನಾವು ಏನು ನೆಟ್ಟಿದ್ದೀವಿ ಅದೇ ಶುಂಠಿ ಯೂಸ್ ಮಾಡೋದು. ಏನಾದರೂ ಖಾಲಿ ಆದರೆ ಅಂತ ಮಾತ್ರ ನಾವು ಹೊರಗಡೆಯಿಂದ ತರ್ತೀವಿ ಶುಂಠಿಯನ್ನು. ಈಗ ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ನೆಟ್ಟಿದ್ದೀವಿ, ಎಲ್ಲ ಇದಾಗಿದೆ, ಇವಾಗ ಎಲ್ಲ ಒಣಗಿ ಹೋಗಿದೆ. ಇಲ್ಲಿ ಕೆಳಗಡೆ ಇದೆ ಶುಂಠಿ, ಇದರಲ್ಲಿ ಈಗ ತೋರಿಸ್ತೀನಿ ನಾನು. ಇಲ್ಲಿ ಆಲ್ರೆಡಿ ಇಲ್ಲೆಲ್ಲ ತೆಗ್ದಿದ್ದೀನಿ ನೋಡಿ, ಇಲ್ಲೆಲ್ಲ ಕಾಣಿಸ್ತೀವಿ, ಆಲ್ರೆಡಿ ತೆಗ್ದಿದ್ದೀನಿ. ಸ್ವಲ್ಪ ಸ್ವಲ್ಪ ತೆಗಿತಾ ಇರ್ತೀವಿ, ಖಾಲಿ ಆದ ತಕ್ಷಣ ಮತ್ತೆ ಒಂದು ಸ್ವಲ್ಪ ತಗೊಂಡು ಯೂಸ್ ಮಾಡ್ತೀವಿ. ಆ ರೀತಿ ಒಂದೇ ಸಲ ಎಲ್ಲ ತೆಗಿಯೋದಕ್ಕೆ ಹೋಗೋದಿಲ್ಲ. ಈಗ ಇಲ್ಲಿ ನಾನೀಗ ಶುಂಠಿ ತೆಗಿತಾ ಇದ್ದೇನೆ ನೋಡಿ. ನೋಡ್ಬೋದು ನೀವು ಶುಂಠಿ. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಷ್ಟೇ ನೋಡಿ. ಇಲ್ಲಿ ನೋಡಿ, ನಾನು ಇಷ್ಟು ಶುಂಠಿ ತೆಗೆದಿದ್ದೀನಿ ಇವಾಗ. ಒಂದ್ಸಲಕ್ಕೆ ಸಾಕು, ಇದು ಖಾಲಿ ಆದಮೇಲೆ ನೆಕ್ಸ್ಟ್ ಬೇಕಿದ್ರೆ ನಾನು ತೆಗಿತೀನಿ. ಇದು ನಾನು ನೋಡಿ, ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಇದು ಸುಡುಮಣ್ಣು ನಾನು ಇಲ್ಲೇ ರೆಡಿ ಮಾಡಿದ್ದು ಸುಡುಮಣ್ಣು ಆವಾಗ. ಓಕೆ, ಅದರ ಮೇಲೇ ಈ ಶುಂಠಿಯನ್ನು ನಾನು ನೆಟ್ಟಿರೋದು. ಇದು ಯಾವ ರೀತಿ ಅಂತ, ನಾನು ಅಂಗಡಿಯಿಂದ ತಂದಿದ್ದು ಶುಂಠಿ ಇತ್ತಲ್ಲ, ಸೊ ಅದರಲ್ಲಿ ಯಾವುದಾದ್ರೂ ಮೊಳಕೆ ಬಂದಿದ್ರೆ ಅಂಥದ್ದನ್ನು ಹೆಕ್ಕಿ ನಾನು ಇಲ್ಲಿ ಊರಿದಷ್ಟೇ ಈ ಸುಡುಮಣ್ಣಲ್ಲಿ. ಆಮೇಲೆ ಅದಕ್ಕೆ ಗೊಬ್ಬರ ಅಂದರೆ ಇದೆ ಸುಡುಮಣ್ಣೆ ಗೊಬ್ಬರ, ಅದರಲ್ಲೇ ನೆಟ್ಟಿರೋದಲ್ಲ, ಸೊ ಅದೇ ಸಾಕು. ಆಮೇಲೆ ಮಳೆಗಾಲದಲ್ಲಿ ಅಂದರೆ ಸ್ವಲ್ಪ ಇದು ಕೊಟ್ಟಿದ್ದೀನಿ ನಾನು, ಏನು ಸ್ಲರಿ, ಸಗಣಿ ನೀರು ಸ್ವಲ್ಪ ಹಾಕಿರೋದು ಅಷ್ಟೇ, ಮತ್ತೇನು ಕೊಟ್ಟಿಲ್ಲ. ಇದು ನಾನೊಂದು ಜೂನಲ್ಲಿ ನೆಟ್ಟು ಈಗ ಡಿಸೆಂಬರ್ ಜಾನ್ವರಿಯಲ್ಲಿ ತೆಗೆದಿದ್ದೀನಿ. ಇಷ್ಟು ಟೈಮಲ್ಲಿ ಆಗುತ್ತೆ ನಿಮಗೆ ತೆಗಿಬೇಕಾದ್ರೆ. ಆಮೇಲೆ ಆರಾಮ್ಸೆ ಒಂದು
ಒಂದು 10 ನೆಟ್ಟರೆ ಸಾಕು ನಿಮಗೆ. ಒಂದು ಇಷ್ಟು ಸಣ್ಣ ಪೀಸಲ್ಲಿ ನಿಮಗೆ ಆ ಟೈಮಲ್ಲಿ ಇಷ್ಟು ದೊಡ್ಡದಾಗಿರ್ತದೆ ಶುಂಠಿ. ಸೊ ಅದಕ್ಕೋಸ್ಕರ ಒಂದು 10 ಇದು ನೆಟ್ಟರೆ ಸಾಕು, ಮನೆ ಖರ್ಚಿಗೆಲ್ಲ ಆರಾಮ್ಸೆ ಸಾಕಾಗ್ತದೆ. ಆಮೇಲೆ ನೆಕ್ಸ್ಟು ನಾವು ಇದು ಅರಿಶಿನ ನೆಟ್ಟಿದ್ದೀವಿ, ಅರಿಶಿಣ. ಸೊ ಹಾಗೆ ಅರಿಶಿನ ಕೂಡ ನಾವೇ ರೆಡಿ ಮನೆಯಲ್ಲಿ ಮಾಡ್ತೀವಿ, ಔಟ್ಸೈಡಿಂದ ತರೋಕ್ಕೆ ಹೋಗೋದಿಲ್ಲ ಜಾಸ್ತಿ. ಆಮೇಲೆ ಅರಿಶಿನ ಒಂದು ಸ್ವಲ್ಪ ನೆಟ್ಟರೆ ಸಾಕು, ಅದು ಮಲ್ಟಿಪ್ಲೈ ಬೇಗ ಜಾಸ್ತಿ ಆಗುತ್ತೆ. ಈಗ ನಾವು ಇಲ್ಲಿ ನೋಡಿ ಅರಿಶಿನ ನೆಟ್ಟಿದ್ದೀವಿ. ಈಗ ಎಲ್ಲ ಬೇಸಿಕಲ್ಲ ಎಲ್ಲ ಒಣಗೋಗಿರುತ್ತೆ ನೋಡಿ ಅರಿಶಿನ. ಇಲ್ಲಿ ಒಂದು ನಾನು ಆಲ್ರೆಡಿ ಈಗ ತೆಗ್ದೀನಿ, ಈಗ ತೆಗಿಯಲ್ಲ, ಯಾಕಂದರೆ ಅರಿಶಿನ ಒಟ್ಟಿಗೆ ತೆಗಿಯೋದು. ಈಗ ಒಂದು ತೆಗೆದು ತೋರಿಸ್ತೀನಿ ನಾನು ಅಷ್ಟೇ ಸ್ಯಾಂಪಲ್ಗೆ. ತೆಗಿಬೋದಲ್ಲ ನೋಡ್ಬೋದು ಇಲ್ಲಿ ಎಷ್ಟಿದೆ, ಒಂದೇ ಒಂದು ಇದರಲ್ಲಿ ಬುಡದಲ್ಲಿ ಎಷ್ಟಿದೆ ನೋಡಿ ಅರಿಶಿನ. ಇದು ಅಲ್ಲಿ ನಾನು ಶೂಟಿ ಆ ಕಡೆ ನೆಟ್ಟಿದ್ದೆ, ಈ ಕಡೆ ಸುಡುಮಣ್ಣಲ್ಲಿ ಅರಿಶಿನ ನೆಟ್ಟಿದ್ದೆ. ಎಲ್ಲ ಎರಡು ಒಂದೇ ಸೈಡ್ ಬೈ ಸೈಡ್ ನೆಟ್ಟಿದ್ದೀನಿ. ಒಳ್ಳೆ ಕಲರ್ ಇದೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಇದನ್ನು ಏನು ಮಾಡ್ತೀನಿ ಅಂದರೆ, ಇದು ತೆಗೆದು ಕ್ಲೀನಾಗಿ ತೊಳೆದು ಇದನ್ನು ಬೇಯಿಸಬೇಕು ಸ್ವಲ್ಪ. ಬೇಯಿಸಿ ಆದಮೇಲೆ ಸಣ್ಣ ಸಣ್ಣ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಮಿಲ್ಲಿಗೆ ಕೊಟ್ಟರೆ ನಮಗೆ ಪೌಡ್ರ್ ಮಾಡಿ ಕೊಡ್ತಾರೆ. ಸೊ ಹಾಗೆ ಹೊರಗಡೆ ಪ್ರೊಸೆಸಿಂಗ್ ಏನಾಗುತ್ತೋ ಗೊತ್ತಿಲ್ವಲ್ಲ ನಮಗೆ, ಇದು ನಾವೇ ಮಾಡಿದರೆ ಬೆಸ್ಟ್ ಅಂತ ನಾವು ಈ ರೀತಿ ಮಾಡ್ತೀವಿ. ಆಮೇಲೆ ಇದು ನೀವು ಸ್ವಲ್ಪ ಸ್ಟಾರ್ಟಿಂಗ್ ಸಣ್ಣ ನೆಟ್ಟರೆ ಸಾಕು, ಆಮೇಲೆ ನಿಮಗೆ ಇದು ಮಲ್ಟಿಪ್ಲೈ ತುಂಬ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ಆಮೇಲೆ ವರ್ಷ ನೆಡಬೇಕಂತ ಏನಿಲ್ಲ, ಒಂದು ಸಲ ನೆಟ್ಟರೆ ನಿಮಗೆ ವರ್ಷ ಅಲ್ಲೇ ಅದೇನೇ ಚಿಗುರು ಹೊಡೀತದೆ ನಿಮಗೆ. ಇಲ್ಲಿ ನೋಡ್ಬೋದು, ನಾನು ಅರಿಶಿನ ಮತ್ತು ಶುಂಠಿಯನ್ನು ಮತ್ತೆ ವಾಶ್ ಮಾಡಿ ತಂದಿದ್ದೀನಿ ನಿಮಗೆ ಕ್ಲಿಯರಾಗಿ ಕಾಣಿಸೋಕ್ಕೆ. ಇಲ್ಲಿ ನೋಡ್ಬೋದು ನೀವು ಅರಿಶಿನ ನೋಡಿ, ನಾನೊಂದು ಇಷ್ಟು ಸಣ್ಣ ಪೀಸ್ ನೆಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ, ಒಂದು ಬುಡಕ್ಕೆ ಇಷ್ಟೇ ಸಣ್ಣ ಪೀಸು. ಟೋಟಲಾಗಿ ನೋಡಿ ಇಷ್ಟು ಆಗಿದೆ ನಮಗೆ. ಸೊ ಇದು ಅದೇ ಆಗ ಹೇಳಿದಂಗೆ ನಾನು, ಇದು ಮಲ್ಟಿಪ್ಲೈ ರೇಟ್ ಜಾಸ್ತಿ ಇರ್ತದೆ ಇದು. ಆಮೇಲೆ ಇದು ಶುಂಠಿ, ಇದು ಸ್ವಲ್ಪ ಕಮ್ಮಿನೇ ಮಲ್ಟಿಪ್ಲೈ ರೇಟ್ ಇರೋದು. ಸೊ ಒಂದು ಸ್ವಲ್ಪ ಇದರಲ್ಲಿ ಜಾಸ್ತಿ ಮೇಂಟೆನೆನ್ಸ್ ಇರೋದಿಲ್ಲ, ಸ್ವಲ್ಪ ನೆಟ್ಟಿ ಸಾಕು ನಮಗೆ ಮನೆಯಲ್ಲೇ ನಾವೇ ರೆಡಿ ಮಾಡಿ ತಿನ್ಬೋದು ಅಂತ, ಶುಂಠಿ ಮತ್ತು ಅರಿಶಿಣ ಅಂದಿದ್ರೆ. ಹಾಗೆಯೇ ನಾನು ನೆಕ್ಸ್ಟು ಇದು ಮುಳ್ಳು ಸೌತೆ ಮಾಡಿದ್ದೇನೆ, ಅಂದರೆ ಸೌತೆಕಾಯಿ. ಅದು 2-3 ಆಗಿದೆ, ಈಗ ಬಳ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಸೌತೆಕಾಯಿ ಇಲ್ಲಾಗಿದೆ, ಮುಳ್ಳು ಸೌತೆ ನೋಡಿ, ಇಲ್ಲೊಂದಿದೆ ಸೌತೆಕಾಯಿ. ಆಮೇಲೆ ಹಾಗೆ ಇಲ್ಲೊಂದಿದೆ ಕೆಳಗಡೆ. ನೆಕ್ಸ್ಟು ಇಲ್ಲಿ ಒಂದು ಇದು ಹಣ್ಣಾಗಿದೆ ಈ ಸೌತೆಕಾಯಿ. ಇದು ನಾನು ಇದಕ್ಕೆ ನೆಕ್ಸ್ಟ್ ವರ್ಷ ನನಗೆ ಸೌತೆಕಾಯಿ ಆಗಬೇಕಲ್ಲ, ಸೊ ಅದಕ್ಕೆ ಬೀಜಕ್ಕೆ ಬಿಟ್ಟಿರೋದು, ಹಣ್ಣಾಗಿದೆ ಇದು. ಹಾಗೆ ನಮ್ಮ ಮನೆಯಲ್ಲಿ ನಾವೊಂದು 2 ಹಾಗಲಕಾಯಿ ಬಳ್ಳಿ ನೆಟ್ಟಿದ್ವಿ. ಸೊ ಅದರಲ್ಲಿ ಹಾಗಲಕಾಯಿ ಆಗಿದೆ, ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಇದು ಹಾಗಲಕಾಯಲ್ಲಿ 2 ಇರುತ್ತೆ, ಒಂದು ಗ್ರೀನ್ ಕಲರ್ ಒಂದು ವೈಟ್ ಕಲರ್. ಇದು ವೈಟ್ ಕಲರ್ ಹಾಗಲಕಾಯಿ ನಮ್ಮ ಮನೇಲಿರೋದು. ಇವಾಗ ನೀವು ನೋಡ್ತಾ ಇದ್ದು ನೋಡಿ, ಇಲ್ಲಿ ಹಾಗಲಕಾಯಿ ಬಳ್ಳಿಯಲ್ಲಿ ಒಂದು ನೀವು ಈಗ ಹೂ ನೋಡ್ಬೋದು. ಸೊ ಈ ಹೂ ಈ ರೀತಿ ಬಂದರೆ ಹೂ ನಿಮಗೆ ಹಾಗಲಕಾಯಿ ಇದರಲ್ಲಿ ಆಗೋದಿಲ್ಲ, ಇದು ಬಿದ್ದೋಗ್ತದೆ ಹೂ. ಸೊ ನಿಮಗೆ ಹಾಗಲಕಾಯಿ ಆಗೋದಿದ್ರೆ ಇಲ್ಲಿ ಒಂದು ಇದೆ ನೋಡಿ ಕಾಯಿ. ಸೊ ಈ ರೀತಿ ಇರ್ತದೆ, ಈ ಕಾಯಿ ಬಂದು ಆಮೇಲೆ ಅದರ ಟಾಪಲ್ಲಿಗೆ ಹೂ ಬಂದರೆ ಮಾತ್ರ ಇದರಲ್ಲಿ ಹಾಗಲಕಾಯಿ ಬಿಡೋದು ಈ ಬಳ್ಳಿಯಲ್ಲಿ. ನೋಡಿ ಇಲ್ಲಿ ಇನ್ನೊಂದಾಗಿದೆ ಈ ಬಳ್ಳಿಯಲ್ಲಿ, ಓಕೆನಾ, ಹಾಗಲಕಾಯಿ. ಸೊ ಇದಕ್ಕೆ ನಾವು ಅಷ್ಟೇ ಹಟ್ಟಿ ಗೊಬ್ಬರ ಆಮೇಲೆ ಸ್ಲರಿ ಹಾಕಿ ಮಾಡಿರೋದಷ್ಟೇ.
ಹಾಗೇನೆ ನಾನು ಇದು ಡ್ರ್ಯಾಗನ್ ಫ್ರೂಟ್ ಇದ್ದು ಬಳ್ಳಿ ನೆಟ್ಟಿದ್ದೆ. 2 ಪೋಲ್ ಹಾಕಿದ್ದೀನಿ ನಾನು, ಸಿಮೆಂಟ್ ಪೋಲ್ ಹಾಕಿರೋದು. ಒಂದು ಪೋಲಿಗೆ 4 ಗಿಡ ಹಾಕಿದ್ದೀನಿ. ಸೊ 2 ಪೋಲಲ್ಲಿ ಟೋಟಲ್ ಆಗಿ 8 ಬಳ್ಳಿ ಹಾಕಿದ್ದೆ ನಾನು. ಇದು ಸಾಮಾನ್ಯವಾಗಿ ಒಂದು 2 ವರ್ಷ, 1.5 ಇಂದ 2 ವರ್ಷದಲ್ಲಿ ಫ್ರೂಟಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಈಗ ನನಗೆ ನೆಕ್ಸ್ಟ್ ಈಗ ಮೇಗೆ 2 ವರ್ಷ ಆಗುತ್ತೆ. ಸೊ ಫ್ರೂಟಿಂಗ್ ಸ್ಟಾರ್ಟ್ ಆಗೋದು ಮೇಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೂಟಿಂಗು, ಡ್ರ್ಯಾಗನ್ ಫ್ರೂಟ್ ಇದು. ಸೊ ಹಾಗಾಗಿ ಮೇಯಿಂದ ಫ್ರೂಟಿಂಗ್ ಆಗ್ಬೋದಂತ ಎಕ್ಸ್ಪೆಕ್ಟೆಡ್ ಇದೆ, ಗೊತ್ತಿಲ್ಲ. ನಾನು ಇದಕ್ಕೆ ಗೊಬ್ಬರ ಅಂತ ಎಲ್ಲ ಹಾಕಿದ್ದೀನಿ. ಇದು ಕುರಿ ಗೊಬ್ಬರ ಹಾಕಿದ್ದೆ, ಆಮೇಲೆ ಕೋಳಿ ಗೊಬ್ಬರ ಹಾಕಿದ್ದೀನಿ, ಸೆಗಣಿ ಹಾಕಿದ್ದೀನಿ, ಸ್ಲರಿ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. 1 ವರ್ಷದಲ್ಲಿ ತೆಗಿಬೇಕಂತಿತ್ತು, ಬಟ್ ಆಗಿಲ್ಲ. ನೋಡ್ಬೇಕು ಈ ಮೇಲಾದರೂ ಬರುತ್ತಾ ಅಂತ ನೋಡ್ಬೇಕು ಇವಾಗ. ಹಾಗೇನೆ ಆಮೇಲೆ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಗಿಡಗಳಿಗೆ ನೀರು ಜಾಸ್ತಿ ಬೇಡ. ಮಳೆಗಾಲದಲ್ಲಿ ಅಂತೂ ಬೇಡವೇ ಬೇಡ. ಆಮೇಲೆ ಬೇಸಿಗೆ ಕಾಲದಲ್ಲಿ ಆದರೆ ವಾರಕ್ಕೆ 1 ಸಲ ನೀರು ಕೊಟ್ಟರೆ ಸಾಕಾಗ್ತದೆ. ಯಾವ ಗುಡ್ಡದಲ್ಲಿ ಬೇಕಾದರೂ ಇದು ನೆಡ್ಬೋದು, ಆರಾಮಾಗಿ ಆಗ್ತದೆ. ಆಮೇಲೆ ಇದರ ಬಗ್ಗೆ ನಾನು ಡೀಟೇಲ್ ಯಾವ ರೀತಿ ನೆಡಬೇಕು ಅಂತ ಒಂದು ಡೀಟೇಲ್ ಆಗಿ ಒಂದು ಚಾನಲಲ್ಲಿ ವಿಡಿಯೋ ಇದೆ, ನೀವು ಹೋಗಿ ಬೇಕಿದ್ರೆ ಚೆಕ್ ಮಾಡ್ಬೋದು. ಹಾಗೆ ನಮ್ಮ ಮನೆಯಲ್ಲಿ ಇದು ಗಾಂಧಾರಿ ಮೆಣಸು ಗಿಡ ಇದೆ, ಅಂದರೆ ಜೀರಿಗೆ ಮೆಣಸು ಅಂತ. ಇದನ್ನು ಇಂಗ್ಲೀಷಲ್ಲಿ ಬರ್ಡ್ ಐ ಚಿಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು. ಇದನ್ನು ಬರ್ಡ್ ಐ ಚಿಲ್ಲಿ ಯಾಕೆ ಹೇಳ್ತಾರಂತೆ, ಇದು ಹೆಚ್ಚಾಗಿ ಈಗ ರೆಡ್ ಆಗಿದೆಯಲ್ಲ, ಇದು ಹಣ್ಣಾದ್ಮೇಲೆ ಇದನ್ನು ಪಕ್ಷಿ ಬಂದು ತಿಂತದೆ. ಪಕ್ಷಿ ತಿಂದು ಅದರದ್ದು ಬೀಜ ಎಲ್ಲಾದರೂ ಅದು ಬೀಳುತ್ತಲ್ಲ, ಸೊ ಅಲ್ಲೇ ಇದು ಗಿಡ ಆಗುತ್ತೆ. ಇದಕ್ಕೇನು ಇದು ನಾವೀಗ ನೆಟ್ಟಿರೋದಲ್ಲ, ಇದು ನೋಡ್ಬೋದು ನೀವು. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆಲ್ಲ ನಮ್ಮದು. ಸೊ ಡ್ರ್ಯಾಗನ್ ಫ್ರೂಟ್ ಕೆಳಗಡೆನೇ ಇದು ಆಗಿರೋದು, ಇದು ನಾವು ನೆಟ್ಟಿದ್ದಲ್ಲ, ತನ್ನಷ್ಟಕ್ಕೆ ಆಗಿರೋದು. ಯಾವುದೋ ಒಂದು ಪಕ್ಷಿ ಬಂದು ತಿಂದು ಹಾಕಿರಬೇಕು ಬೀಜಗಳನ್ನು ಇಲ್ಲಿ. ಆಮೇಲೆ ಹೆಚ್ಚಾಗಿ ನಾವು ಯಾವುದೇ ಪಲ್ಯಕ್ಕಿರ್ಬೋದು, ಮಜ್ಜಿಗೆಗೆ ಮೆಣಸು ಹಾಕ್ತೀವಿ, ಮಜ್ಜಿಗೆ ಅದಕ್ಕೆ. ಆಮೇಲೆ ಇಲ್ಲಾಂದರೆ ಆಮೇಲೆ ಆಯುರ್ವೇದ ಮೆಡಿಸಿನಲ್ಲೆಲ್ಲ ಜಾಸ್ತಿ ಗಾಂಧಾರಿ ಮೆಣಸು ಯೂಸ್ ಆಗುತ್ತೆ. ಮೆಡಿಸಿನ್ ವ್ಯಾಲ್ಯೂ ಇದರಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಗಾಂಧಾರಿ ಮೆಣಸು ಇದ್ದರೆ ತುಂಬ ಒಳ್ಳೆಯದು. ನಾವು ಹೆಚ್ಚಾಗಿ ಈ ನಾರ್ಮಲ್ ನಮ್ಮದು ಚಿಲ್ಲೀಸ್ಗಿಂತ ಗಾಂಧಾರಿ ಮೆಣಸು ಜಾಸ್ತಿ ಯೂಸ್ ಮಾಡೋದು ಅಡುಗೆಗಳಲ್ಲೆಲ್ಲ. ಇಲ್ಲಿ ನೋಡಿ, ಒಂದು ಅರ್ಧ ತಿಂದು ಹೋಗಿದೆ ನೋಡಿ, ಪಕ್ಷಿನಿ ತಿಂದಿರೋದು. ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ ನಿಮಗೆ, ಇಲ್ಲಿ ಅರ್ಧ ತಿಂದು ಹೋಗಿದೆಯಲ್ಲ, ಇದು ಪಕ್ಷಿನೇ ಬಂದು ತಿಂದಿರೋದು. ಸೊ ಇದು ತಿಂದು ಎಲ್ಲಾದರೂ ಬೀಜ ಎಲ್ಲಾದ್ರೂ ಹಾಕಿದರೆ ಅಲ್ಲೇ ಇದು ಗಿಡ ಆಗುತ್ತೆ. ಮಳೆಗಾಲದಲ್ಲಿ ಇದು ಜಾಸ್ತಿ ಇರುತ್ತೆ, ಗಿಡ ಜಾಸ್ತಿ ಆಗುತ್ತೆ. ಆಮೇಲೆ ಬೇಸಿಗೆ ಬಂದಾಗ ಒಂದು ಸ್ವಲ್ಪ ಕೆಲವು ಸತ್ತೋಗುತ್ತೆ ಇವು, ನೀರಿಲ್ಲದೆ. ನೀರು ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ. ಗಾಂಧಾರಿ ಮೆಣಸು ಇತರ ಮೆಣಸುಗಳಿಗೆ ಹೋಲಿಸಿದರೆ ಸ್ವಲ್ಪ ಖಾರ ಜಾಸ್ತಿ ಇದೆ. ಆಮೇಲೆ ಹಾಗೆಯೇ ಪಲ್ಯಗಳೆಲ್ಲ ಯೂಸ್ ಮಾಡಿದರೆ ರುಚಿ ಆಮೇಲೆ ಫ್ಲೇವರು ಎರಡು ಒಳ್ಳೆದಿರ್ತದೆ. ಆಮೇಲೆ ಬೇರೆ ಮೆಣಸು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ಬೋದು, ಬಟ್ ಇದರಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದು ಚಾನ್ಸ್ ಇಲ್ಲ. ಆಮೇಲೆ ಇದು ಬೆಳೆಯೋದಕ್ಕೂ ತುಂಬಾ ಈಸಿ, ಏನಿಲ್ಲ. ಹಾಗೆ ನಾವು ಒಂದೆರಡು ಬ್ಯಾಡಗಿ ಮೆಣಸಿನ ಗಿಡ ನೆಟ್ಟಿದ್ವಿ. ಇದು ಅಂಗಡಿಯಿಂದ ಬ್ಯಾಡಗಿ ಮೆಣಸು ತಂದಿದ್ದಲ್ಲ, ಸೊ ಅದರಲ್ಲೂ 4-5 ಬೀಜ ಇತ್ತಲ್ಲ, ಸೊ ಅದು ಸುಮ್ಮನೆ ಹೀಗೆ ಮಣ್ಣಲ್ಲಿ ಹಾಕಿಟ್ಟಿದ್ದು ಅಷ್ಟೇ. ಅದು ಗಿಡ ಆಯಿತಾ, ಸುಮ್ಮನೆ ಹಾಗೆ ನೆಟ್ಟಿದ್ದೀವಿ ನೋಡಿ. ಒಂದು ಪ್ಲಾಸ್ಟಿಕ್ ಇದರಲ್ಲಿ, ಇನ್ನೊಂದು ಕ್ಲಾತ್ ಇದರಲ್ಲೊಂದು ನೆಟ್ಟಿದ್ದೀವಿ. ನೋಡ್ಬೋದು ನೀವು, ಇಲ್ಲಿ ಬ್ಯಾಡಗಿ ಮೆಣಸು ಆಗಿದೆ ಇವಾಗ ನೋಡಿ, ಕಾಣಿಸ್ತಿದೆಯಲ್ಲ, ಇದರಲ್ಲೂ ಇದೆ. ಆಮೇಲೆ ಇದರಲ್ಲಿ ನೋಡಿ ಈಗ ಆಗಿದೆ, ಒಂದಾಗಿದೆ. ಆಮೇಲೆ ಇಲ್ಲೆಲ್ಲ ಸಣ್ಣ ಸಣ್ಣದಿದೆ, ಸ್ಟಾರ್ಟ್ ಆಗ್ತದೆ ಅಷ್ಟೇ. ಇದಕ್ಕೆ ನಾವು ಇಲ್ಲಿ ಬುಡ ನೋಡಿ, ಇದರಲ್ಲಿ ಸೆಗಣಿ ಇರೋದು, ಸೆಗಣಿ ಹಾಕಿದೀವಿ ನೋಡಿ, ಸೆಗಣಿ ಹಾಕಿದೀವಿ. ಆಮೇಲೆ ಸುಡು ಮಣ್ಣು ಹಾಕಿದೀವಿ, ಅಷ್ಟೇ ಹಾಕಿರೋದು ಇದಕ್ಕೆ. ಆಮೇಲೆ ನೀರು ಕೊಡ್ಬೇಕು ಇದಕ್ಕೆ ಅಷ್ಟೇ, ಅದು ಎಲ್ಲದಕ್ಕೂ ಬೇಕಲ್ಲ ನೀರೊಂದು ಕೊಡಬೇಕು. ಆಮೇಲೆ ಅದೇ 2 ಗೊಬ್ಬರ ಹೇಳಿದೆ, ಅದು ಹಾಕಿದ್ರೆ ಸಾಕು, ಬ್ಯಾಡಗಿ ಮೆಣಸು ಆಗುತ್ತೆ. ನನಗೆ 2 ಮಾಡಿದ್ದು, ಸಣ್ಣ ಪ್ರಮಾಣ ನೋಡ್ಬೇಕಂತ, ನಾನು ಫಸ್ಟ್ ಟೈಮ್ ಮಾಡಿದ್ದು, ಅದಕ್ಕೆ ಚೆನ್ನಾಗಿ ಬಂದಿದೆ. ಇದು ನೋಡಿ, ಕಾಣಿಸ್ತಿರ್ಬೋದು ನಿಮ್ಗೆ ಇಲ್ಲಿ. ನೋಡ್ಬೋದು ನೀವು ವೀಳ್ಯದೆಲೆ. ಇದೊಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಚಾನಲಲ್ಲಿ ಇದೆ. ಸೊ ಇದು ನಾನು ಬೇರೆ ಆ್ಯಕ್ಚುಲಿ ಇದು ಅಡಿಕೆಗೆ ನೆಟ್ಟಿರೋದು, ಇಲ್ಲಿ ತನಕ ಬಂದಿರೋದಷ್ಟೇ. ಇದು ಇಲ್ಲಿ ನೆಟ್ಟಿದ್ದಲ್ಲ ನಾವು. ಸೊ ಇದು
ಗೋಡೆಗೆ ಹಟ್ಟಿದ್ದು ಗೋಡೆಗೆ ಹೋಗಿದೆ. ಚೆನ್ನಾಗಿದೆ ನೋಡಿ. ಒಳ್ಳೆ ಒಳ್ಳೇದು ಮಾಡಿ ನೆಟ್ಟರು ಇಷ್ಟು ಚೆನ್ನಾಗಿ ಬರೋದಿಲ್ಲ, ತನ್ನಷ್ಟಕ್ಕೆ ಆದರೆ ಚೆನ್ನಾಗಿ ಬರ್ತದೆ ಇಷ್ಟು. ಸೊ ಇದಕ್ಕೆ ನಾನು ಸ್ಲರಿ ಅಷ್ಟೇ ಕೊಡ್ತಾ ಇರೋದು, ಈಗ ಗೊಬ್ಬರ ಅಂತ ಸ್ಲರಿ ಮಾತ್ರ ಕೊಡ್ತೀವಿ, ಬೇರೆ ಏನು ಕೊಟ್ಟಿಲ್ಲ ಇದಕ್ಕೆ. ಸೊ ಇದು ಕೆಲವೊಮ್ಮೆ ಒಂದು 20 ದಿನ 25 ದಿನಕ್ಕೊಂದು ಸಲ ನಾವು ಮಾರ್ಕೆಟಿಗೆ ಕೊಡ್ತೀವಿ ಅಷ್ಟೇ, ಯಾವತ್ತೂ ಕೊಡೋದಿಲ್ಲ, ಸ್ವಲ್ಪ ಫ್ರೀ ಇದ್ದರೆ ಕೊಡ್ತೀವಿ ಅಷ್ಟೇ. ಹಾಗೆ ನಮ್ಮ ಮನೆಯಲ್ಲಿ ಇದು ಪಪ್ಪಾಯ ಗಿಡ ಇದೆ, ಇಲ್ಲಿ ನೋಡ್ಬೋದು, ಇಲ್ಲೂ ಇದೆ ಪಪ್ಪಾಯ ಗಿಡ. ಈಗ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಒಂದೇ ಪಪ್ಪಾಯ ಗಿಡ ಇರೋದು. ನನ್ನ ಹತ್ರ ಒಂದು 5-6 ಇತ್ತು ಪಪ್ಪಾಯ ಗಿಡಗಳು, ಎಲ್ಲ ಮನೆಯ ಬ್ಯಾಕ್ ಸೈಡ್ ಇತ್ತು. ಅದೇನಾಯಿತು ಅಂದರೆ ಎಲ್ಲ ಮಂಗಗಳು ಬಂದು ತಿನ್ನೋದು, ಆಮೇಲೆ ಪಪ್ಪಾಯ ಮಾತ್ರ ಅಲ್ಲ ಅದರ ಎಲೆನೂ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ನಮಗೆ ಯಾಕೆ ಸುಮ್ಮನೆ ಬೇಜಾರಾಗೋದು ಅಂತ ಇದ್ದ 5-6 ಪಪ್ಪಾಯ ಗಿಡನೂ ಕಡ್ದಾಕ್ಬಿಟ್ಟೆ. ಈಗ ಸದ್ಯಕ್ಕೆ ಒಂದೇ ಇರೋದು. ಇನ್ನೊಂದು 2-3 ನಾವು ಬೀಜ ಹಾಕಿದ್ದೀವಿ ನಾವು ಆ ಗಿಡ ಆಗಲಿಕ್ಕೆ. ಸೊ ಅದು ಗಿಡ ಆದರೆ ಆಮೇಲೆ ಎಲ್ಲರೂ ಇಲ್ಲೇ ನೆಡ್ಬೇಕಂತಿದ್ದೀನಿ. ಹಾಗೆ ನಾನು ಇಲ್ಲಿ ಪುದೀನ ಸೊಪ್ಪು ನೆಟ್ಟಿದ್ದೀನಿ, ನೋಡ್ಬೋದು ಇಲ್ಲಿ. ಇದೊಂದು ಮಡಕೆಯಲ್ಲಿ ನಾನು ಸುಡುಮಣ್ಣು ಆಮೇಲೆ ಸ್ಲರಿ ಹಾಕಿದ್ದೀನಿ ಇದರಲ್ಲಿ. ಇದು ಅಂದರೆ ಅಂಗಡಿಯಿಂದ ನಾನು ಪುದೀನ ಸೊಪ್ಪು ತರ್ತೀನಲ್ಲ, ಅದರಲ್ಲಿ ಎಲೆ ತೆಗೆದು ಕಡ್ಡಿ ನೆಟ್ಟಿರೋದು ನಾನು. ಕಡ್ಡಿ ನೆಟ್ಟು ಒಂದು ಅಂದಾಜು 3 ವಾರದಲ್ಲಿ ಬರ್ತದೆ ನಿಮಗೆ ಪುದೀನ ಎಲೆ ತೆಗಿಲಿಕ್ಕೆ. ನನಗೆ ಮನೆಗೆ ಬೇಕಿದ್ರೆ ನಾನು ಇದರಲ್ಲಿ ಯೂಸ್ ಮಾಡೋದು, ಇದು ಸಾಕಾಗ್ತದೆ ನನಗೆ. ನೋಡಿ ಇಷ್ಟು ಸಾಕು. ನಾನಿದು ಯಾವ ರೀತಿ ಅಂದರೆ ನೋಡಿ, ಇಲ್ಲಿ ಇಷ್ಟು ಕಟ್ ಮಾಡಿದರೆ ಆಯಿತು. ತೆಗೆಯುವಾಗ ಇಷ್ಟನ್ನು ಕಟ್ ಮಾಡಿನೇ ತೆಗೆದ್ರೆ ಆಮೇಲೆ ಇಲ್ಲಿಗೆ ಇದಕ್ಕೆ ಮೊಳಕೆ ಬೇರೆ ಎಲೆ ಬರ್ತದೆ, ಚಿಗುರು ಬರ್ತದೆ ಇದಕ್ಕೆ. ಇಲ್ಲಿ ನೋಡ್ಬೋದು ನೀವು, ನೋಡಿ ಲಾಸ್ಟ್ ಟೈಮ್ ನಾನು ಇಲ್ಲಿ ಕಟ್ ಮಾಡಿದ್ದೆ ಇದರಲ್ಲಿ, ಆಮೇಲೆ ಇದರಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಇದು ಕಟ್ ಮಾಡಿದ ಮೇಲೆ ನೋಡಿ ಇಲ್ಲಿ ಸೈಡಲ್ಲಿ ನೋಡಿ ಚಿಗುರು ಬಂದಿದೆ ಬೇರೆ, ಇದರಲ್ಲಿ ನೋಡಿ ಇಲ್ಲಿ ಚಿಗುರು ಬಂದಿದೆ. ಇಲ್ಲಿ ಕಟ್ ಮಾಡಿರೋದು ಇದು, ಇಲ್ಲಿ ಚಿಗುರು ಬಂದಿದೆ ಕೆಳಗಡೆ, ಕಾಣ್ತಿರ್ಬೋದು. ಸೊ ಮನೆಗೆ ಖರ್ಚಿಗೆ ಏನು ಜಾಸ್ತಿ ಪುದೀನ ಏನು ಜಾಸ್ತಿ ಹಾಕೋದಿಲ್ಲ ಅಲ್ಲ, ಕೊತ್ತಂಬರಿ ಸೊಪ್ಪು ಹಾಗೆ. ಸೊ ಸ್ವಲ್ಪ ಸಾಕಾಗ್ತದೆ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಸಾಕಾಗ್ತದೆ, ಎಲ್ಲೂ ಹೊರಗಡೆ ಹೋಗಿ ತರಬೇಕಂತ ಏನು ಅಗತ್ಯ ಇರೋದಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ದೀವಿ ಹಲಸಿನ ಒಂದು ಮರ ಇದೆ. ಇದನ್ನು ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಜೀಗುಜ್ಜಿ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತ ಹೇಳ್ತಾರೆ. ಸೊ ಈಗ ಬೇಸಿಗೆ ಕಾಲದಲ್ಲಿ ಇದು ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಇರ್ತದೆ. ಅಂದರೆ ಒಂದೊಂದು ಗೊಂಚಲಲ್ಲಿ 1 ಇಲ್ಲ 2 ಇರ್ತದೆ ಅಷ್ಟೇ. ಆದರೆ ಮಳೆಗಾಲದಲ್ಲಿ ಆದರೆ ಒಂದೊಂದು ಗೊಂಚಲಲ್ಲಿ 3ರಿಂದ 4 ತನಕ ಇರ್ತದೆ. ಇನ್ನು ನೋಡ್ಬೋದು ನೀವು ಮರ. ಸೊ ಇದು ನಮಗೆ ಇದರಲ್ಲಿ ಹೆಚ್ಚಾಗಿ ಇದು ಪಲ್ಯ ಮಾಡಲಿಕ್ಕೆಲ್ಲ ಸೂಪರ್ ಇರ್ತದೆ. ಆಮೇಲೆ ಇದರಲ್ಲಿ ಇದು ಬಜ್ಜಿ ಮಾಡ್ತಾರೆ, ದೀವಿ ಹಲಸಿದ್ದು ಬಜ್ಜಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು. ಈಗ ದೀವಿ ಹಲಸಿನ ಒಂದು ಪಲ್ಯದ ಒಂದು ರೆಸಿಪಿ ನನ್ನ ಚಾನಲಲ್ಲಿ ಇದೆ, ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಈಗ ಒಂದೊಂದಿದೆ ಅಷ್ಟೇ ನೋಡಿ, ಒಂದೊಂದು ಮುಂಚಲಲ್ಲಿ ಅಷ್ಟೇ. ಇಲ್ಲಿ ಒಂದಿದೆ, ಆಮೇಲೆ ಇಲ್ಲಿ ಮೇಲೊಂದು ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಒಂದಿದೆ, ಆಮೇಲೆ ಇಲ್ಲಿ 2 ಇದೆ ನೋಡಿ, ಇಲ್ಲೊಂದಿದೆ, ಇಲ್ಲಿ ಒಂದಿದೆ, ಆಮೇಲೆ ಇಲ್ಲಿ ಮೇಲೆ 2 ಇದೆ ಇಲ್ಲಿ. ಆಮೇಲೆ ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಇದು ಅಲೋವೆರಾ ಬೆಳೆಸಿದ್ದೀವಿ. ಸೊ ಇದು ನಾನು ಇಲ್ಲಿ ನೋಡ್ಬೋದು ನೀವು ಅಲೋವೆರಾ. ಸೊ ಇದು ಮನೆಯಲ್ಲಿದ್ರೆ ತುಂಬಾ ಒಳ್ಳೆಯದು ಅಲೋವೆರಾ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಬೆಳಗ್ಗೆ ಸ್ವಲ್ಪ ಖಾಲಿ ಹೊಟ್ಟೆಗೆ ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ಇದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸಿಗೆಲ್ಲ ರಾಮಬಾಣ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಟ್ಯಾನ್ ಆಗಿದ್ದರೆ, ಆಮೇಲೆ ಮುಖದಲ್ಲಿ ಮೊಡವೆ ಇದ್ದರೆ, ಆಮೇಲೆ ನೆಕ್ಸ್ಟು ಅದಕ್ಕೆಲ್ಲ ತುಂಬಾ ಒಳ್ಳೆಯದಿದು. ಸೊ ಇದು ನೋಡಿ, ಇಲ್ಲಿ ನಾವು ಒಂದು ನೆಟ್ಟಿದಷ್ಟು ಇದು ನೋಡಿ ಇಲ್ಲಿ. ಸೊ ಇದರೊಂದು ಮರಿ ಬಂದಿದೆ ನೋಡಿ ಇಲ್ಲಿ,
ಇಲ್ಲಿ ಒಂದು ನೋಡ್ಬೋದು ನೀವು ಸಣ್ಣದು ಮರಿ ಇದೆ. ಸೊ ಈ ಕಡೆ ಇನ್ನೊಂದು ಇದೆ ನೋಡಿ, ಇದು ದೊಡ್ಡದು, ಇದು ನಾನು ನೆಟ್ಟಿರೋದು. ಇದರದ್ದು 2, 3, 4 ಮರಿ ಎಕ್ಸ್ಟ್ರಾ ಬಂದಿದೆ ನೋಡಿ ಇಲ್ಲಿ. ಸೊ ಹಾಗೆ ಒಂದು ನೆಟ್ಟರೆ ಸಾಕು ನಿಮಗೆ, ಆಮೇಲೆ ಅದೇ ಮಲ್ಟಿಪ್ಲೈ ಆಗುತ್ತೆ ಜಾಸ್ತಿ. ಸೊ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ತುಂಬಾ ಒಳ್ಳೆಯದು. ಸ್ವಲ್ಪ ಕೈ ಇರುತ್ತೆ, ಬಟ್ ಹೆಲ್ತಿಗೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ತಿಂತೀವಿ ಅಷ್ಟೇ. ನೆಕ್ಸ್ಟು ನಮ್ಮ ಮನೇಲಿ ನಾವು ಇದು ಪಂಪ್ಕಿನ್ ಇದೆ, ಸಿಹಿ ಕುಂಬಳಕಾಯಿ. ನಾನು ಆಲ್ರೆಡಿ ಒಂದು ಸಿಹಿ ಕುಂಬಳಕಾಯಿ ಮುಂಚೆ ತೋರಿಸಿದ್ನಲ್ಲ ಫಸ್ಟು. ಸೊ ಅದು ಜಾಯಿಂಟ್ ಅಂದರೆ ಸ್ವಲ್ಪ ಉದ್ದ ಬರುತ್ತೆ, ಇದು ರೌಂಡು ಕುಂಬಳಕಾಯಿ ಇರೋದು. ಇದು ಎರಡು ಟೈಪ್ ಇದೆ ಅಂತ ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಾಗಿದೆ ನೋಡಿ, ಕಾಣಿಸ್ತಿದೆಯಲ್ಲ, ಇದೇನೆ. ಇದು ರೌಂಡು, ಅದು ಜಾಯಿಂಟ್, ಅದು ದೊಡ್ಡ ಸೈಜ್ ಬರುತ್ತೆ, ತುಂಬ ದೊಡ್ಡದು ಬರುತ್ತೆ ಅದು. ಹಾಗೆ ನೋಡಿ, ಅದೇ ಕುಂಬಳಕಾಯಿ ಇದೆಯಲ್ಲ, ಸಿಹಿ ಕುಂಬಳಕಾಯಿ, ಇದೊಂದು ಕಾಯಿ ಇದೆ ಇಲ್ಲಿ ಸಣ್ಣದು ನೋಡ್ಬೋದು. ಅಲ್ಲೊಂದು ದೊಡ್ಡದಿತ್ತಲ್ಲ, ಅದರೊಂದು ಕಾಯಿ ಆಗಿದೆ ಇಲ್ಲಿ. ಇದು ಹೂವು ನೋಡಿ. ಹಾಗೆ ನಾವೊಂದು ಸಣ್ಣ ಬಾಳೆ ತೋಟ ಮಾಡಿದ್ದೀವಿ. ಸೊ ಇದರಲ್ಲಿ ನಮ್ಮದು ಜಾಸ್ತಿ ಇರೋದು ಏಲಕ್ಕಿ ಬಾಳೆ ಗಿಡ ಎಲ್ಲ. ಇಲ್ಲಿ ನೋಡ್ಬೋದು ನೀವು ಒಂದು. ಆಮೇಲೆ ಇಲ್ಲಿ ಎಲ್ಲ ಕೆಲವೊಮ್ಮೆ ಅಡಿಕೆ ತೋಟ ಎಲ್ಲ ಒಂದು 4-5 ಇದೆ ಇಲ್ಲಿ, ಬಾಳೆ ತೋಟ ಬಿಟ್ಟು. ಬಟ್ ಏನಂದರೆ ಅಲ್ಲಿದ್ದು ನಮಗೆ ಏನು ಸಿಗೋದಿಲ್ಲ, ಎಲ್ಲ ಮಂಗಗಳು ಇದು ಮಾಡ್ತವೆ. ಇಲ್ಲಿ ಮನೆ ಹತ್ತಿರ ಇರೋದ್ರಿಂದನೇ ಒಂದು ಸ್ವಲ್ಪ ನಮಗೆ ತಿನ್ನಲಿಕ್ಕೆ ಸಿಗ್ತದೆ. ಇಲ್ಲಾಂದ್ರೆ ಎಲ್ಲ ಮಂಗಕಾಳ ಜಾಸ್ತಿ, ಕಾಟ ಎಲ್ಲ ಜಾಸ್ತಿ ಇದೆ ನಮ್ಮ ಕಡೆ, ಇಲ್ಲಿ ಮಂಗಳೂರು ಸೈಡಲ್ಲೆಲ್ಲ ನೋಡ್ಬೋದು ನೀವು. ಇದು ಮನೆ ಖರ್ಚಿಗೆ ಮಾತ್ರ, ಜಾಸ್ತಿ ಇಲ್ಲ, ಒಂದು 6-7 ಇದೆ ಅಷ್ಟೇ. ಇದೇ ನಾನು ಹೇಳಿದ್ದು, ನಮ್ಮ ತೋಟದಲ್ಲಿ ಕೆಲವು ಬಾಳೆ ಗಿಡ ಇತ್ತು ಅಂತ ಹೇಳಿದ್ನಲ್ಲ ನೋಡಿ, ಇದೇನು ಖಾಲಿ ಹೂ ಮಾತ್ರ ಇದೆ. ಬಾಳೆ ಸ್ಪೆಷಲ್ ಅಂತ ಅಂದ್ಕೊಂಡ್ರೆ ಇಲ್ಲ, ಇದು ಅದೇ ಮಂಗ ತಿಂದಿರ ಅಂತ ಹೇಳಿದ್ನಲ್ಲ, ಅದೇ ಇದು. ಹಾಗೆ ನಮ್ಮ ಮನೆಯಲ್ಲಿ ಚಿಕ್ಕು ಗಿಡ ಇದೆ, ಅಂದರೆ ಸಪೋಟ ಗಿಡ. ಇದು ನೋಡ್ಬೋದು, ಫಸ್ಟ್ 2 ವರ್ಷ ಆಗಿತ್ತು ಇದರಲ್ಲಿ, ಬಟ್ ಜಾಸ್ತಿ ಆಗಲಿಲ್ಲ, ಒಂದು ಬೆರಳೆಣಿಕೆ ಅಷ್ಟು ಆಗಿತ್ತು ಅಷ್ಟೇ. ಬಟ್ ಈ ಸಲ ಒಂದು ಸ್ವಲ್ಪ ಜಾಸ್ತಿ ಇದೆ ಚಿಕ್ಕು. ಆಮೇಲೆ ಯಾವುದು ಈಗ ಜಸ್ಟ್ ಆಗಿದೆ ಅಷ್ಟೇ ಅಲ್ಲ, ಯಾವುದು ಹಣ್ಣಾಗಿಲ್ಲ, ಜಸ್ಟ್ ಎಲ್ಲ ಕಾಯಿನೇ. ಇವಾಗ ಇನ್ನಷ್ಟೇ ಬೆಳಿಬೇಕಿದು ಚಿಕ್ಕು. ಲಾಸ್ಟ್ ಟೈಮ್ ಸ್ವೀಟ್ ಇತ್ತು, ಪರವಾಗಿಲ್ಲ. ಸೊ ನೋಡ್ಬೇಕು ಈ ಸಲ ಯಾವ ರೀತಿ ಆಗುತ್ತೆ ಅಂತ. ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಒಂದು ಇದು ಮಲ್ಬೆರಿ ಅಂತ ಒಂದು ಹಣ್ಣಿದೊಂದು ಗಿಡ ಇದೆ. ಇದು ನಾನು ನರ್ಸರಿಯಿಂದ ತಂದಿದ್ದೆ ಈ ಗಿಡ. ಇಲ್ಲಿ ನೋಡ್ಬೋದು, ಈ ಗಿಡ ನೋಡಿ ಇದೆ. ಇದು ತುಂಬ ಅಂದರೆ ತುಂಬ ಇದರಲ್ಲಿ ಇದಿತ್ತು ಕೊಂಬೆ. ಸೊ ಎಲ್ಲ ಕಟ್ ಮಾಡಿದ್ವಿ, ಯಾಕಂದರೆ ಬಿಟ್ಟರೆ ಹಾಗೆ ಫುಲ್ ಮೇಲೆ ಹೋಗ್ತದೆ, ತೆಗಿಲಿಕ್ಕೆ ಆಗೋದಿಲ್ಲ ಅದು. ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ತಾ ಇದ್ರೆ ಸ್ವಲ್ಪ ನಮಗೆ ತೆಗಿಯೋಕ್ಕೆಲ್ಲ ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೋಡಿ ನೀವು, ಈಗ ಜಸ್ಟ್ ಕಾಯಿ ಇದೆ ನೋಡಿ, ಕಾಣಿಸ್ತಿದ್ಯಾ ನೋಡಿ, ಇಲ್ಲಿದೆ ನೋಡಿ, ಮಲ್ಬೆರಿ ಅಂತ ಇದೊಂದು ನಾನು ಫೋಟೋ ಹಾಕ್ತೀನಿ ಯಾವ ರೀತಿ ಇರುತ್ತಂತ ಹಣ್ಣಾದಾಗ. ಬಟ್ ಈಗ ಇದು ಕಾಯಿ ತುಂಬ ಸಣ್ಣದಿದೆ, ಇದು ಆಗ್ತಾ ಇದೆ ಅಷ್ಟೇ. ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಲ್ಬೆರಿ ಹಣ್ಣಾದಾಗ ಯಾವ ರೀತಿ ಇರುತ್ತಂತ ಒಂದು ಫೋಟೋ ಹಾಕಿದ್ದೀನಿ ನಾನು. ಸೊ ಇದು ಕೂಡ ರೆಡ್ ಕಲರ್ ಮಲ್ಬೆರಿ ನಮ್ಮ ಹತ್ರ ಇರೋದು. ಆಮೇಲೆ ಇನ್ನೊಂದು ಬ್ಲೂ ಕಲರ್ ಬರ್ತದೆ. ಸೊ ಇದು ಟೇಸ್ಟು ಸಿಹಿ ಮತ್ತು ಸ್ವಲ್ಪ ಹುಳಿ ಮಿಕ್ಸ್ ಇರ್ತದೆ ಟೇಸ್ಟು. ಸೊ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಇದೀಗ ತುಂಬ ಸಣ್ಣದಿರೋದು ಅಷ್ಟೇ. ಆಮೇಲೆ ಹಾಗೆ ನಮ್ಮ ಮನೆಯಲ್ಲಿ ಇದು ಅವರೆಕಾಯಿ ಬಳ್ಳಿ ಇದೆ. ಸೊ ನಾವು ಈ ಮಾವಿನ ಮರಕ್ಕೆ ಬಿಟ್ಟಿದ್ವಿ ಇದು ಅವರೆಕಾಯಿ ಬಳ್ಳಿ. ಬಟ್ ಆ್ಯಕ್ಚುಲಿ ಇದು ಮಾವಿನ ಮರಕ್ಕೆ ಬಿಡಬಾರ್ದಿತ್ತು ಅವರೆಕಾಯಿ ಬಳ್ಳಿ, ಯಾಕಂದರೆ ಈಗ ಫುಲ್ಲು ಮೇಲೆ ಹೋಗಿದೆ. ಇದು ತೆಗಿಯೋಕ್ಕೂ ಕಷ್ಟ.
ಕೆಳಗಡೆ ಜಾಸ್ತಿ ಇಲ್ಲ, ಬಟ್ ಮೇಲೆ ಜಾಸ್ತಿ ಇದೆ. ಎಲ್ಲ ಹೂವು, ಅವರೆಕಾಯಿ ಹೂವು ಎಲ್ಲ ಮೇಲೆ ಹೋಗಿದೆ. ಸೊ ಇದು ಯಾವುದಾದೊಂದು ಚಪ್ಪರ ಮಾಡಿ, ಇಲ್ಲ ಯಾವುದಾದೊಂದು ಸಣ್ಣ ಒಂದು ಗಿಡಕ್ಕೆ ಬಿಟ್ಟಿದ್ರೆ ಚೆನ್ನಾಗಿತ್ತು. ಸೊ ಇದು ಮರಕ್ಕೆ ಬಿಟ್ಟಿದ್ದ ಪ್ರಾಬ್ಲಮ್ ಆಗಿದೆ. ನಾವಿದು ಈ ಅವರೆಕಾಯಿ ಬೀಜ ಎಲ್ಲ ನಾವು ಇಲ್ಲಿಂದ ಸಕಲೇಶ್ಪುರದಿಂದ ತರಿಸಿದ್ದು. ಆ ಕಡೆ ಎಲ್ಲ ಇತ್ತು ಜಾಸ್ತಿ. ಸೊ ಅದಕ್ಕೋಸ್ಕರ ಅಲ್ಲಿಂದ ತಗೊಂಡು ಮಾಡುವ, ಯಾವ ರೀತಿ ಆಗುತ್ತೆ ನೋಡುವ ಅಂತ ಮಾಡಿರೋದು. ಇಲ್ಲಿ ನೋಡ್ಬೋದು ನೀವು ಅವರೆಕಾಯಿ ಆಗಿರೋದು. ಆಮೇಲೆ ಮೇಲೆ ಜಾಸ್ತಿ ಇದೆ ನೋಡು, ಹೇಳಿದ್ರೆ ಈ ನೋಡಿ ಇದೇ ಮರಕ್ಕೆ ಹೋಗಿರೋದು. ಈ ಮರ ಅಲ್ಲಿ ಮೇಲೆ ಹೂ ಜಾಸ್ತಿ ಇದೆ, ಅಲ್ಲೆಲ್ಲ ಜಾಸ್ತಿ ಆಗಿದೆ ಆ ಕಡೆ. ಬಟ್ ತೆಗಿಯೋಕ್ಕೆ ಕಷ್ಟ ಇದೆ, ಆಗಲ್ಲ ಅಷ್ಟು ಮೇಲೆ ಹೋಗಿ. ಆಮೇಲೆ ಇಲ್ಲೆಲ್ಲ ಈ ಕಡೆ ಎಲ್ಲ ಜಾಸ್ತಿ ಇದೆ, ಅಲ್ಲಿ ಮೇಲೆ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಗ್ಯಾಪಲ್ಲೆಲ್ಲ ಅವರೆಕಾಯಿ. ನೋಡಿ ಇಲ್ಲೆಲ್ಲ ಇದೆ ನೋಡಿ. ಈಗ ಒನ್ ಟೈಮಿಗೆ ಸಾಕಾಗುವಷ್ಟು ಇಷ್ಟು ಅವರೆಕಾಯಿ ತೊಗೊಂಡಿದ್ದೆ, ಏನಾದರೂ ಮಿಕ್ಸ್ ಮಾಡಲಿಕ್ಕೆ, ಏನಾದ್ರು ತರಕಾರಿ ಜೊತೆ ಮಿಕ್ಸ್ ಹಾಕೋದು ಇದನ್ನು. ಈಗ ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ. ಹಾಗೆ ನಮ್ಮ ಮನೆಯಲ್ಲಿ ಒಂದು ಅನಾನಸ್ ಗಿಡ ಇದೆ, ಪೈನಾಪಲ್. ಸೊ ಅದರಲ್ಲಿ ಈಗ ಸಣ್ಣದಾಗಿ ಒಂದು ಸ್ಟಾರ್ಟ್ ಆಗಿದೆ ಅಷ್ಟೇ, ಹಣ್ಣು ಸ್ಟಾರ್ಟ್ ಆಗಿದೆ ಅಷ್ಟೇ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಅನಾನಸ್ ಇದ್ದು ಹಣ್ಣು. ಈಗ ಸಣ್ಣದಲ್ಲ, ಇನ್ನೊಂದು ಏಪ್ರಿಲ್ ಟೈಮ್ಗೆ ಇದು ಹಣ್ಣು ಆಗ್ತದೆ ಫುಲ್ಲು. ಈಗ ಕಾಯಿ ಸಣ್ಣದು. ಆಮೇಲೆ ಇದನ್ನು ಇನ್ನು ನೆಕ್ಸ್ಟು ಸ್ವಲ್ಪ ದೊಡ್ಡದಾದ್ಮೇಲೆ ಒಂದು ಬಟ್ಟೆ ಏನಾದರೂ ಹಾಕಿ ಮುಚ್ಚಿಡಬೇಕು. ಯಾಕಂದರೆ ಗೊತ್ತುಂಟಲ್ಲ, ಯಾವುದು ಪ್ರಾಬ್ಲಮ್ಮು ಏನು ಬಂದು ತಿಂತ ಗೊತ್ತಿರಬೇಕು ನಿಮಗೆ. ಅದು ತಿನ್ನಲಿಕ್ಕೆ ಈಗ ಸ್ವೀಟ್, ಇದು ತುಂಬ ಸ್ವೀಟ್ ಇದೆ ಅನಾನಸು. ಮುಂಚೆಲ್ಲ ತಿಂದಿದ್ದೀವಿ. ಸೊ ಇದೇ ಸೇಮ್ ತಳಿ, ತುಂಬ ಸ್ವೀಟ್ ಇರ್ತದೆ. ಇನ್ನು ಏಪ್ರಿಲ್ ತನಕ ಕಾಯಬೇಕಿದು ಯಾವ ರೀತಿ ಇದೆ ಅಂತ ನೋಡಿ. ಆಮೇಲೆ ಇಲ್ಲಿ ಒಂದು ಆಗಿದೆ ಅನಾನಸು, ಪೈನಾಪಲ್ಲು ನೋಡ್ಬೋದು. ಇಲ್ಲೆಲ್ಲೋ ಬಲ್ಲೆಯಲ್ಲಿ ಇಲ್ಲೇ ಇದೆ ಇದು ಅಪ್ಪ, ತೆಗಿಯೋಕ್ಕೆ ಕಷ್ಟ ಇದೆ. ಇಲ್ಲಿದೆ ನೋಡಿ, ಸಣ್ಣದಾಯ್ತಾ, ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ನೋಡಿ. ಈಗ ಸಣ್ಣದಿದೆ ನೋಡಿ ಇಲ್ಲಿ ಅನಾನಸು. ಇದು ದೊಡ್ಡದಾಗುವವರೆಗೂ ಕಾಪಾಡೋಕ್ಕಾಗತ್ತಾ ನೋಡ್ಬೇಕಷ್ಟೆ, ಎಲ್ಲ ಮುಚ್ಚಿ ಇಡಬೇಕಷ್ಟೆ, ಇಲ್ಲಾಂದ್ರೆ ಎಲ್ಲ ತಿಂತವೆ ಬಂದು. ಆಮೇಲೆ ನಾನು ನೆಕ್ಸ್ಟು ಇದು ಸಿಹಿಗೆಣಸು, ಒಂದು ತಿಂಗಳ ಮುಂಚೆ ಒಂದು 2 ಗೋಣಿಯಲ್ಲಿ ಹಾಕಿ ಸಿಹಿಗೆಣಸು ನೆಟ್ಟಿದ್ದೇನೆ. ಈಗ ತುಂಬ ಸಣ್ಣದಿರ್ಬೋದು, ಈಗ ತೆಗಿಲಿಕ್ಕೆ ಆಗೋದಿಲ್ಲ. ಜಸ್ಟ್ ನಾನು ನೆಟ್ಟಿರೋದು ನಿಮಗೆ ತೋರಿಸ್ತೀನಿ ಯಾವುದು ಇರ್ತಿದೆ ಅಂತ. ನೋಡ್ಬೋದು ನೀವು 2 ಗೋಣಿ ಇದೆ ನೋಡಿ ಇಲ್ಲಿ ಸಪ್ರೇಟ್. ಈ 2 ಗೋಣಿಯಲ್ಲೂ ನೆಟ್ಟಿದ್ದೀನಿ ನಾನು. ಇಲ್ಲಿದೆ, ಇಲ್ಲಿ ಬಂದಿದೆ ನೋಡಿ. ಇದರಲ್ಲಿ ಎರಡು ಗಿಡ ನೆಟ್ಟಿದ್ದೀನಿ ಒಂದೊಂದಲ್ಲಿ. ಈಗ 1 ತಿಂಗಳಾಗಿದೆ ಅಷ್ಟೇ, ಇನ್ನೊಂದು 2-2.5 ತಿಂಗಳು ಆಗಬೇಕು. ಅಲ್ಲಿ ತನಕ ಈಗ ಜಾಸ್ತಿ ಏನು ಬರಲಿಕ್ಕಿಲ್ಲ, ತೆಗೆದ್ರೂ ವೇಸ್ಟ್ ಇವಾಗ ಇದು. ಹಾಗೆ ಈ ಸಿಹಿಗೆಣಸಲ್ಲಿ ಚಿಪ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ನೀವು ನೋಡಿರ್ಬೋದು ರೋಡ್ ಸೈಡಲ್ಲೆಲ್ಲ ಹಾಟ್ ಚಿಪ್ಸ್ ಎಲ್ಲ ಮಾಡಿರ್ತಾರಲ್ಲ, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದ್ರದ್ದು ಉಪ್ಪು ಕರಿ ಮಾಡ್ಬೋದು. ಉಪ್ಪು ಕರಿ ಅಂತ ತುಂಬ ಚೆನ್ನಾಗಿರ್ತದೆ. ಸೊ ಇವಿಷ್ಟು ನಾನು ಈಗ ಪ್ರೆಸೆಂಟಾಗಿ ಮಾಡ್ತಾ ಇರೋ ತರಕಾರಿ ಆಮೇಲೆ ಹಣ್ಣುಗಳು. ಸೊ ಈ ವಿಡಿಯೋದಲ್ಲಿ ಯಾವುದಾದ್ರು ನಿಮ್ಗೆ ಏನೋ ಡೌಟ್ಸ್ ಇದ್ದರೆ, ಏನಾದರೂ ಮಾಡೋ ಕೃಷಿ ಬಗ್ಗೆ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ನಾನೀಗ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೀವು ಅಂದ್ಕೋಬೋದು ಎಲ್ಲ ಮಾಡಿದ್ರಲ್ಲಿ ಎಲ್ಲ ಪಾಸ್ ಆಗಿದೆಯಾ, ಸಕ್ಸಸ್ ಆಗಿದೆಯಾ ಅಂತ. ಇಲ್ಲ, ಖಂಡಿತವಾಗಿ ಇಲ್ಲ. ಮಾಡಿದ್ರಲ್ಲಿ ಕೆಲವೊಂದು ಫೇಲ್ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇರ್ಬೋದು, ನಾನು ಕೆಲವು ಫೇಲ್ ಆಗಿದ್ದು ನಾನು ತೋರಿಸಿಲ್ಲ. ಫಾರ್ ಎಕ್ಸಾಂಪಲ್ ಇದು ನುಗ್ಗೆಕಾಯಿ ಮರ 2 ಇದೆ ನಮ್ಮ ಹತ್ರ. ಗಿಡನೂ ಇದೆ, ಒಂದು ಸ್ವಲ್ಪ ಮರದಷ್ಟು ಎತ್ತರ ಆಗಿದೆ. ಬಟ್ ಅದರಲ್ಲಿ ತುಂಬ ವರ್ಷ 2-3 ವರ್ಷದಿಂದ ಆಗ್ತಾನೆ ಇಲ್ಲ. ಸೊ ಅದು ನಾನು ತೋರಿಸಿಲ್ಲ ಅದಕ್ಕೋಸ್ಕರ. ಆಮೇಲೆ ಇದು ಕಲ್ಲಂಗಡಿ ಹಣ್ಣದೊಂದು 2 ಬಳ್ಳಿ ನಾನು ಲಾಸ್ಟ್ ಟೈಮ್ ನೆಟ್ಟಿದ್ದೆ. ಬಳ್ಳಿ ಆಗಿತ್ತು, ಚೆನ್ನಾಗಿತ್ತು ಬಳ್ಳಿ. ಆಮೇಲೆ ಅದರಲ್ಲಿ ಸಣ್ಣ ಸಣ್ಣ ಕಾಯಿಯು ಬಿಟ್ಟಿತ್ತು ಕಲ್ಲಂಗಡಿದ್ದು. ಬಟ್ ಅದು ಕಾಯಿ ಆದಮೇಲೆ ಅಲ್ಲೇ ಅದು ಹಾಳಾಗೋಯ್ತು, ಅದು ಕಪ್ಪಾಯಿತು, ಅಲ್ಲೇ ಹಾಳಾಗೋಯ್ತು. ಸೊ ಕೆಲವು ಆಗೋದಿಲ್ಲ, ಕೆಲವು ಫೇಲಿಯರ್ ಆಗೇ ಆಗುತ್ತೆ. ಆಮೇಲೆ ಆಗೊಂದು ಅವರೆಕಾಳಿದೊಂದು
ಹೋಗಿತ್ತಲ್ಲ ಬಳ್ಳಿ ಮರ ಇತ್ತಲ್ಲ, ಅದು ಮಾವಿನಕಾಯಿ ಮರ. ಸೊ ಆ ಮಾವಿನ ಮರ ಒಂದು 20-25 ವರ್ಷ ಆಯ್ತು, ಅದಕ್ಕೆ ಹತ್ರ ಆಗಿರ್ಬೋದು. ಬಟ್ ಅದರಲ್ಲಿ ಇಷ್ಟರವರೆಗೆ ಹೂ ಬಿಟ್ಟಿಲ್ಲ ಮಾವಿನ ಮರದಲ್ಲಿ. ಆಮೇಲೆ ಅದು ಕಷಿ ಬೇರೆ ಆ ಮರ. ಸೊ ಕೆಲವು ಫೇಲಿಯರ್ ಆಗೇ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಚಾನೆಲ್ಗೆ ಯಾವತ್ತೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.